ಗಣಪತಿ ಅಂತಂದ್ರೇನೆ ನಮಗೆಲ್ಲ ಬಾಲ ಗಣೇಶನ ಬಗ್ಗೆ ತುಂಬ ಪ್ರೀತಿ ಇರುತ್ತೆ, ಭಕ್ತಿ ಇರುತ್ತೆ. ದೊಡ್ಡ ದೊಡ್ಡ ಕಿವಿ, ಪುಟ್ಟ ಸೊಂಡ್ಲು, ಡೊಳ್ಳು ಹೊಟ್ಟೆ, ಪುಟ್ಟ ಗಣೇಶ, ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ. ಈಗ ಬಾಲ ಗಣೇಶನ ದರ್ಶನ ಈ ವೇದಿಕೆ ಮೇಲೆ ಆಗ್ತಾ ಇದೆ. ಅದಕ್ಕೂ ಮೊದಲು ಮುದ್ದು ಮುದ್ದಾದ ಮಕ್ಕಳನ್ನ ನಾನು ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳ ಬನ್ನಿ ಸ್ಟೇಜ್ ಮೇಲೆ. ನಿಜವಾಗ್ಲೂ ದೃಷ್ಟಿ ಆಗುತ್ತೆ ಕಂಡ್ರೋ. ಸರಿ, ನಿನ್ನ ಹೆಸರು? ಮಹೇಶ್. ಏನು ಓದ್ತಾ ಇರೋದು? 8th. ನಿನ್ನ ಹೆಸರೇನು? ಪ್ರದೀಪ್. ಪ್ರದೀಪ್, ನೀನೇನು ಓದ್ತಾ ಇರೋದು? 7th standard. 7th ಸ್ಟ್ಯಾಂಡರ್ಡ್. ಎಲ್ಲ ಮುದ್ದಾಗಿ ಕ್ಯೂಟ್ ಆಗಿದ್ದಾರೆ. ನಿನ್ನ ಹೆಸರು? ರವಿನಂದನ್. ರವಿನಂದನ್. ನೀನ್ ಯಾವ ಕ್ಲಾಸು? 9th. 9th ಸ್ಟ್ಯಾಂಡರ್ಡ್. ಓಕೆ. ನರಸಿಂಹ. ನರಸಿಂಹ. ನೀನ್ ಯಾವ ಕ್ಲಾಸು? 7th standard. 7th ಸ್ಟ್ಯಾಂಡರ್ಡ್. ವೆರಿ ಗುಡ್. ನೀನು? ನಾಗರಾಜ್. ನಾಗರಾಜ. ಓಕೆ. ನೀನ್ ಯಾವ ಕ್ಲಾಸ್? 7th ಸ್ಟ್ಯಾಂಡರ್ಡ್. ವೆರಿ ಕ್ಯೂಟ್. ನಿನ್ನ ಹೆಸರು? ಪ್ರಖ್ಯಾತ್. ಪ್ರಖ್ಯಾತ್. ನೀನ್ ಎಷ್ಟನೇ ಕ್ಲಾಸು? 3rd standard. ಓ ವೆರಿ ನೈಸ್. ಯಾ, ಎಲ್ಲ ಪುಟ್ಪುಟಾಣಿ ಮಕ್ಕಳು ವೇದಿಕೆ ಮೇಲೆ ಬಂದಿದ್ದಾರೆ, ಮುದ್ದಾಗಿದ್ದಾರೆ. ಈಗ ಈ ಮುದ್ದು ಮಕ್ಕಳಿಗೆ ಬಾಲ ಗಣೇಶನ ಅಲಂಕಾರ ಆಗಬೇಕು. ಮಾಡೋರು ಯಾರು ಮಾಡ್ತಾರೆ ಅಂತಂದ್ರೆ ನಾನು ನಮ್ಮ ಹೀರೋಯಿನ್ಸ್ ನ ವೇದಿಕೆ ಮೇಲೆ ಕರಿತೀನಿ. ಅವರು ಬಂದು ಈ ಮಕ್ಕಳಿಗೆಲ್ಲ ಬಾಲ ಗಣೇಶನ ಅಲಂಕಾರವನ್ನು ಮಾಡ್ತಾರೆ. ಸೊ ಲೆಟ್ಸ್ ವೆಲ್ಕಮ್ ರಮ್ಯಾ, ದಾಮಿನಿ, ಸ್ನೇಹ, ಅರ್ಪಿತಾ, ಫೈರ್ ಪುಷ್ಪ ಅಂಡ್ ಹೀರೋ ಸತ್ಯ. ನೋಡಿ, ಈ ಮಕ್ಕಳು ಏನ್ ಗೊತ್ತಾ, ಬಾಲ ಗಣೇಶ ಆಗೋದಕ್ಕೆ ರೆಡಿಯಾಗಿ ಬಂದಿದ್ದಾರೆ. ಅವರನ್ನ ಅಲಂಕಾರ ಮಾಡೋದಕ್ಕೆ ನಮ್ಮ ಹೀರೋಯಿನ್ಸ್ ಕೂಡ ರೆಡಿ ಇದ್ದಾರೆ. ಇಲ್ಲಿ ನಿಮ್ಗೆ ಬಾಲ ಗಣೇಶನ ಅಲಂಕಾರ ಮಾಡೋದಕ್ಕೆ ಕಚ್ಚೆ ಪಂಚೆ ಇದೆ, ಡಾಬ್ ಇದೆ, ಹಾರ ಇದೆ, ಪದಕ ಇದೆ, ಶಲ್ಯ ಇದೆ, ಗಣೇಶನ ಮುಖವಾಡ ಕೂಡ ಇದೆ. ನೀಟಾಗಿ ಎಲ್ಲರೂ ಒಂದೊಂದಾಗಿ ಅಲಂಕಾರ ಮಾಡಿ ಈ ಮುದ್ದು ಮಕ್ಕಳಿಗೆ ಬಾಲ ಗಣೇಶನ ಲುಕ್ ಅನ್ನ ಕೊಡಬೇಕು. ನೋಡೋಣ ಯಾರು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅಂತ. ನಿಮ್ಮ ಬಾಲ ಗಣೇಶನ ಅಲಂಕಾರ ಈಗ ಶುರು. ಇದನ್ನ ಹಾಕೊಂಡ್ಬಿಡು ಚಿನ್ನ, ಆಯ್ತಾ? ಅಯ್ಯೋ ಅಯ್ಯೋ, ನಾವೇ ಉಡಿಸ್ಬೇಕಾ? ಎಷ್ಟು ಉದ್ದ ಇದೆ, ಸೀರೆ ತರ ಇದೆ. ಬೇಗ ಸಿಕ್ಸ್ಕೋ. ಅಲ್ಲ, ಇಲ್ಲಿ ಮುಂದೆ ಮಾಡ್ತೀನಿ, ಓಪನ್ ಮಾಡ್ಕೊಂಡ್ಲಾ? ಬಾಲ ಗಣೇಶನ ಅಲಂಕಾರಕ್ಕೆ ಸ್ವತಃ ನಮ್ಮ ಬೀಗರು ಬಂದು ತಯಾರು ಮಾಡ್ತಾ ಇದ್ದಾರೆ. ಇದನ್ನ ನೆರಿಗೆ ತಗೊಂಡೆ. ಮಕ್ಕಳಲ್ಲಿ ಭಗವಂತ ಇರ್ತಾನೆ ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟು ಮುದ್ದಾಗಿ ಮುಗ್ಧತೆ ಇರುತ್ತೆ. ಹೇಗೆ ಅನಿಸ್ತಾ ಇದೆ ಈಗ ಬಾಲ ಗಣೇಶನ ಅಲಂಕಾರ ಮಾಡ್ತಾ ಇರೋದ್ರ ಬಗ್ಗೆ ನಿಮ್ಗೆ? ಸಾಮಾನ್ಯವಾಗಿ ಕೃಷ್ಣನ ಅಲಂಕಾರ ಮಾಡುತ್ತಾರೆ ಮಕ್ಕಳಿಗೆ, ನಾನು ನೋಡಿರೋ ಹಾಗೆ. ಇದು ಗಣೇಶನ್ ಮಾಡ್ತಾ ಇರೋದು ಬಹಳ ವಿಶೇಷ. ತುಂಬ ಮುದ್ದಾಗಿದ್ದಾರೆ ಮಕ್ಕಳು, ಖುಷಿ ಆಗತ್ತೆ ನೋಡಕ್ಕೆ. ಫ್ರೆಂಡ್ಸ್, ಈ ಮುದ್ದಾದ ಮಕ್ಕಳಲ್ಲಿ ಯಾರ ಗಲ್ಲವನ್ನ ಹಿಂಡೋದಕ್ಕೆ ಇಷ್ಟಪಡ್ತೀರಾ ನೀವು? ಎಲ್ಲರೂ ಕ್ಯೂಟ್ ಆಗಿದ್ದಾರೆ. ಅಯ್ಯೋ, ಉದ್ದನೇ ಇಲ್ಲ ಅದು. ಬಿಟ್ಟು ಕೊಡು. ಅರ್ಪಿತಾ ಫುಲ್ ಸ್ಟ್ರಿಕ್ಟ್ ಆಗಿ ಮಾಡ್ಬೇಕು, ಬೇಗ ಮಾಡ್ಬೇಕು ಅಂತ. ಇನ್ನು ನೀಟಾಗಿ ಕುತ್ಕೋ, ಆರಾಮಾಗಿ ಕುತ್ಕೋ. ಆ ಕಡೆ ದಾಮಿನಿಯವರು ಡಾಬೆಲ್ಲ ಹಾಕಿ ಕೂರ್ಸಿದ್ದಾರೆ, ಮುಖವಾಡ ಹಾಕಿ ಕೂರ್ಸಿದ್ದಾರೆ. ಕೈ ಎತ್ತು. ಇದೆಲ್ಲಿ ಕಟ್ಟಬೇಕು ಇದು? ದಾಮಿನಿಯವರು ಆಲ್ಮೋಸ್ಟ್ ಮುಗಿಸ್ಬಿಟ್ಟಿದ್ದಾರೆ. ಕುತ್ಕೋ.
ಕುತ್ಕೋ ಬಾ ಇಲ್ಲಿ ಬಾ. ದಾಮಿನಿಯವರು ಬಾಲ ಗಣೇಶನ ರೆಡಿ ಮಾಡಿ ವಿಭೂತಿಯನ್ನು ಕೂಡ ಹಚ್ತಾ ಇದ್ದಾರೆ. ರಮ್ಯಾ ಇನ್ನೇನ್ ನಡೀತಾ ಇದೆ? ಓಕೆ, ಆಲ್ಮೋಸ್ಟ್ ಆಯ್ತು. ಎಲ್ಲಿ And ಸ್ನೇಹ ಅವರು ವಿಭೂತಿ ಎಲ್ಲ ಹಚ್ಬೇಕು, ವಿಭೂತಿ ಎಲ್ಲ ಹಚ್ಬೇಕು. ಚಿನಿ ಅಭಯ ಹಸ್ತ ಕೊಡು, ಹಿಂಗೆ ಈ ಕೈ ಅಭಯ, ಅದು ಕೈ ಮಾಡು, ನೀನು ಕೈ ಮಾಡು, ಇದು ಹಿಂಗೆ ಹಿಂಗೆ. ಪುಷ್ಪ ಅವರು ಗಣೇಶನ ರೆಡಿ ಮಾಡಿದ್ದು ಆಯ್ತು, ಗಣೇಶನ ಬೇಡ್ಕೊಳ್ಳೋಕ್ಕೂ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಸತ್ಯ ಅವರು ರೆಡಿ ಮಾಡ್ಬಿಟ್ಟು गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय. ಇಲ್ಲಿ ನೋಡಿ, ದಾಮಿನಿಯವ್ರ ಗಣೇಶ ಅಂತೂ ಸಾಕ್ಷಾತ್ ಗಣೇಶನ್ನೇ ರೆಡಿ ಮಾಡಿಸಿ ಕೂರಿಸಿರೋ ಆಗಿದೆ. ಆಶೀರ್ವಾದ ಕೂಡ ಕೊಡ್ತಾ ಇದ್ದಾರೆ. ಓಕೆ ದಾಮಿನಿ ಅವರೇ, ಎಷ್ಟು ಖುಷಿ ಆಯ್ತು ಈ ಗಣೇಶನ ರೆಡಿ ಮಾಡೋದಕ್ಕೆ. ಮಕ್ಕಳು ಅಂದ್ರೇ ದೇವ್ರ ಸ್ವರೂಪ, ಅವ್ರನ್ನ ನಾವು ದೇವರಾಗಿ ಮತ್ತೆ ಪ್ರತಿರೂಪ ಕೊಟ್ಟಿದ್ದೀವಿ. ಅದು ನನಗೆ ತುಂಬ ಖುಷಿಯಾಯಿತು. ಫಾರ್ ದ ಫಸ್ಟ್ ಟೈಮ್ ನಾನು ಗಣೇಶನ ರೆಡಿ ಮಾಡಿದ್ದು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಣೇಶ ಈಗ ವರ ಕೊಟ್ರು. ಅರ್ಪಿತಾ ಅವರೇ, ಏನ್ ಚೆನ್ನಾಗಿ ರೆಡಿ ಮಾಡಿಸಿ ಕೂರಿಸಿದ್ದೀರಾ ನೀವು, ಪಳಪಳ ಅಂತ ಹೊಳಿತಾ ಇದೆ. ನನಗೆ ತುಂಬ ಆಸೆ ಇತ್ತು ನನ್ನ ಮಗನಿಗೆ ಒಂದ್ಸತಿ ಗಣೇಶನ ಥರ ಒಂದು ರೂಪ ಹಾಕಬೇಕು ಅಂತ. ಸೊ ಆಸೆ ಇವತ್ತು ಇವನ ಮೇಲೆ ತೀರಿಸ್ಕೊಂಡ್ಬಿಟ್ಟೆ. ಸೊ ಐಮ್ ವೆರಿ ಹ್ಯಾಪಿ ಫಾರ್ ವೆರಿ ಸ್ವೀಟ್, ವೆರಿ ಸ್ವೀಟ್. ನೆಕ್ಸ್ಟ್ ರಮ್ಯಾ ಅವರ ಗಣೇಶ. ಆಹಾ, ಈ ಗಣೇಶನ ಕೈಯಲ್ಲಿ ಉಂಗುರನು ಟರ್ನ್ ಆಗಿ ಈ ಕಡೆ ತೋರಿಸ್ತಾ ಇದೆ. ರಮ್ಯಾ ಅವರೇ ಹೇಳಿ, ನಿಮ್ಗೆ ಎಷ್ಟು ಖುಷಿ ಆಯ್ತು ಈ ಗಣೇಶನ ರೆಡಿ ಮಾಡೋದಕ್ಕೆ? ಗಣೇಶನ್ ಮುಂದೆ ಒಂದು ಪುಟಾಣಿ ಇಲಿ ಇರುತ್ತಲ್ಲ, ಆ ಇಲಿ ನಾನು. ಸೊ ಇಲಿಯಾಗಿ ಒಂದು ಹಾಡ್ ಡೆಡಿಕೇಟ್ ಮಾಡ್ತೀನಿ ನಾನು ಗಣೇಶನ್ಗೆ. ಹೇ ಗಣನಾಯಕ ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ಸುಖದಾಯಕ ಸಿದ್ಧಿ ವಿನಾಯಕ ಭ್ರಮತ ನಾಯಕ ಗಜರಾಜ ಮಸ್ತಕ ವರದಾಯಕ. ಎಲ್ಲರನ್ನೂ ಖುಷಿಯಾಗಿಡ್ಲಿ ಗಣೇಶ, ಎಲ್ಲರಿಗೂ ಆಶೀರ್ವಾದ ಮಾಡಿ. ರಮ್ಯಾ ಅವರೇ, ನಿಮ್ಮ ಅದ್ಭುತವಾದಂಥ ಕಂಠದಲ್ಲಿ ಒಳ್ಳೆ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ರಿ ನೀವು ಗಣೇಶನ್ಗೆ. ಗಣೇಶ ಅವರೇ, ನಿಮಗೆ ಖುಷಿ ಆಯ್ತಾ? ಸೂಪರ್. ಆಕ್ಚುಲಿ ನಿಜವಾದ ಗಣೇಶನ್ ನೋಡ್ದಂಗೆ ಆಗ್ತಾ ಇದೆ ಅಲ್ವಾ? ಈ ಸೊಳ್ಳು ಮುಖವಾಡ, ಇವ್ರ ಟೊಳ್ಳು ಹೊಟ್ಟೆ, ಕೂತಿರುವಂಥ ರೀತಿ, ಆಶೀರ್ವಾದ ಮುದ್ರೆ ಎಲ್ಲ ಆಕ್ಚುಲಿ ರಿಯಲ್ ಗಣೇಶನ್ ನೋಡ್ದಂಗೆ ಆಗ್ತಾ ಇದೆ. ದೊಡ್ಡ ಗಣೇಶ, ಲಾಲ್ಬಾಗ್ ಚಾ ರಾಜ ಅವರು ಅಲ್ವಾ? ಅಂಡ್ ಇವರು ಅಷ್ಟು ನಿಜವಾದ ಭಕ್ತೆ ಥರ ಇಲ್ಲಿ ಕೂತಿದ್ದಾರೆ. ಸ್ನೇಹ ಹೇಳಿ, ನಿಮ್ಗೆ ಎಷ್ಟು ಖುಷಿ ಆಯ್ತು? ಇದೇ ಫಸ್ಟ್ ಅನುಭವ ನಂದು, ಯಾರಿಗೋ ಒಬ್ರಿಗೆ ಈ ಥರ ಎಲ್ಲ ಡ್ರೆಸ್ ಮಾಡ್ತಿರೋದು. ಯಾವತ್ತೂ ಮಾಡಿರಲಿಲ್ಲ, ಬಟ್ ಯಾವುದೆಲ್ಲ ಹಾಕ್ಬೇಕಂತ ಅಷ್ಟು ಕರೆಕ್ಟಾಗಿ ಗೊತ್ತಿರಲಿಲ್ಲ. ಏನೋ ಚಾನ್ಸ್ ತೊಗೊಂಡು ಫ್ಲೂಕಲ್ಲಿ ಮಾಡಿರೋದು. ತೋಳ್ಬಂದಿನ ಸೊಂಡ್ಲಿಗೆ ಹಾಕ್ಬಿಟ್ಟಿದ್ದಾಳೆ. ನೆಕ್ಸ್ಟ್ ಫೈರ್ ಪುಷ್ಪ ಅವರು ಮೊದಲನೇದಾಗಿ ಗಣೇಶನ ರೆಡಿ ಮಾಡಿ ಕೂರಿಸಿ ಬೇಡ್ಕೊಂಡಿದ್ದೆ. ಏನಂತ ಬೇಡ್ಕೊಂಡ್ರಿ ನೀವು? ಮೊದಲನೇದ ಆಶೀರ್ವಾದ ಮಾಡ್ಬಿಡಪ್ಪ. ಆ್ಯಕ್ಚುಲಿ ನನಗೆ ತುಂಬ ಸಂತೋಷ ಆಗ್ತಿದೆ, ಯಾಕೆಂದರೆ ಮಕ್ಕಳಿಗೆ ಈ ಥರ ಎಲ್ಲ ಮಾಡಿ ನೋಡೋದು ದೊಡ್ಡವ್ರ ಆಸೆ ಆಗಿರುತ್ತೆ. ನನ್ನ ಮಗನಿಗೆ ಆ ಥರ ಎಲ್ಲ ಮಾಡಿ ನೋಡಬೇಕು ಅಂತ ತುಂಬ ಆಸೆ, ಆದರೆ ಅವನು ಯಾವುದು ಮಾಡಿಸ್ಕೊಳ್ಳಲ್ಲ ಆ ಥರ. ಇವನ್ನ ನೋಡುವಾಗ ನನ್ನ ಮಗನ ನೋಡಿದಷ್ಟೇ ಖುಷಿ ಆಯಿತು. ಪುಷ್ಪಕ್ಕ, ಥ್ಯಾಂಕ್ ಯು. ಇದನ್ನು ನಿಜವಾಗ್ಲೂ ನಿಷ್ಕಲ್ಮಶವಾದ ಪ್ರೀತಿ ಅಂತ ಹೇಳ್ಬೋದು. ಕಣ್ಣೀರಿನ ಅರ್ಪಣೆ ಪರಮಾತ್ಮನಿಗೆ ಸಲ್ಲಿಸಿದ್ದಾರೆ ಇವತ್ತು ಪುಷ್ಪ ಅವರೇ. ಓಕೆ, ಚೇರ. ಥ್ಯಾಂಕ್ ಯು. ಖುಷಿಯಾಗಿ ನೀವು ನಗ್ನಗ್ತಾ ಎಲ್ರೂ ನಗಿಸ್ತಾ ಇರ್ತೀರಾ. ನೀವು ಕಣ್ಣೀರು ಹಾಕೊಂಡ್ರೆ ನಿಜವಾಗ್ಲೂ ನಮಗೆ ಬೇಜಾರಾಗುತ್ತೆ ಪುಷ್ಪ ಅವರೇ. ನಗ್ನಗ್ತಾನೆ ನೀವು ಮತ್ತೆ ಮಾತಾಡಬೇಕು. ಕಮಾನ್. ಖಂಡಿತ ಇದು ದುಃಖ ಅಂತ ಹೇಳೋದಕ್ಕಿಂತ ಇನ್ನೊಂದು ಕಡೆ ಸಂತೋಷನ, ಅದಕ್ಕೆ ದುಃಖಕ್ಕಿಂತ ಜಾಸ್ತಿ ಸಂತೋಷ. ಥ್ಯಾಂಕ್ ಯು ಜಿ.
ಥ್ಯಾಂಕ್ ಯು ಪುಷ್ಪ ಅವರೇ, ಥ್ಯಾಂಕ್ ಯು. ಸತ್ಯ ಅವರು ರೆಡಿ ಮಾಡಿರುವಂಥ ಗಣೇಶ ಹೇಗಿತ್ತು ಎಕ್ಸ್ಪೀರಿಯನ್ಸ್? ನಿಮ್ಮ ಗಲ್ಲಿಲೆಲ್ಲ ನೀವು ಗಣೇಶ ಕೂರಿಸ್ತಾ ಇದ್ರಲ್ಲ, ಅದೇ ಥರ ಇದೆಯಾ ಇದು? ಅದೇ ಥರ ಇದೆ. ಆದರೆ ನಮ್ಮ ಗಲ್ಲಿಲಿ ಕೂಡಿಸೋ ಗಣೇಶನಿಗೆ ನಾನು ಯಾವತ್ತೂ ಪಂಚೆ ಎಲ್ಲ ಹಾಕೇ ಇರಲಿಲ್ಲ. ಈ ಪಂಚೆ ಹಾಕಿ ಎಲ್ಲ ಫುಲ್ ಅಲಂಕಾರ ನಾನೇ ಮಾಡಿ ತುಂಬ ಖುಷಿ ಆಯಿತು. ಖುಷಿ ಆಯ್ತಾ? ಹಾಂ. ಓಕೆ, ಈಗ ನಮ್ಮ ಬೀಗ್ರನ್ನ ಕೇಳ್ತೀನಿ. ಒಂದ್ ರೀತಿಯಾದಂಥ ಸಂತೃಪ್ತಿ ಅಂತಾನೆ ಹೇಳ್ಬೋದಲ್ವಾ? ಅಲಂಕಾರದಿಂದ ಹಿಡಿದು, ಪ್ರಾರ್ಥನೆಯಿಂದ ಹಿಡಿದು, ಏನೋ ಒಂದು ಸಂತೃಪ್ತಿ. ಈ ಬಾಲಗಣೇಶನ ಅಲಂಕಾರದ ಬಗ್ಗೆ ನೀವೇನು ಹೇಳ್ತೀರಾ? ಗಣೇಶ ಎಲ್ಲ ರೂಪದಲ್ಲೂ ಎಲ್ರಿಗೂ ಪ್ರಿಯವಾಗ್ತಾನಲ್ವ. ಅಂದರೆ ಮೋಸ್ಟ್ ಬ್ಯೂಟಿಫುಲ್ ಗಾಡ್. ಚಿಕ್ಕ ವಯಸ್ಸಿನಿಂದ ನಮಗೆ ನೀತಿ ಪಾಠಗಳನ್ನು ಹೇಳ್ಕೊಟ್ಟಂತಹ ದೇವರು, ಸಿದ್ಧಿ ಬುದ್ಧಿಗಳನ್ನು ಕೊಡುವಂತಹ ದೇವರು. ಹೇಗೆ ಅಲಂಕಾರ ಮಾಡಿದ್ರು ಗಣೇಶ ಸುಂದರವಾಗಿ ಕಾಣ್ತಾನೆ. ಹಾಗಾಗಿ ಖುಷಿ ಆಯ್ತು ಇವತ್ತು ಇವರೆಲ್ಲ ಇದನ್ನು ಮಾಡಿದ್ದು, ಬಹಳ ಖುಷಿ. ಮಾತಾಚ ಪಾರ್ವತಿ ದೇವಿ, ಪಿತಾ ದೇವೋ ಮಹೇಶ್ವರ, ಬಾಂಧವ ಶಿವಭಕ್ತಾನಾಂ, ಸ್ವದೇಶೋ ಭುವನತ್ರಯಂ. ಭಾರತೀಯರ ನಂಬಿಕೆ ಏನು ಅಂದರೆ ಎಲ್ಲರೂ ನಮ್ಮವರು ಅಂತ. ಗಣೇಶ ಅದರ ಪ್ರತಿರೂಪ. ಎಸ್, ನನಗೊಬ್ಬ ಗಣೇಶ ಕೊಟ್ಟಿದ್ರು, ನಾನು ಅಲಂಕಾರ ಮಾಡ್ತಾ ಇದ್ದೇನೆ. ಪ್ರೇಮ್ ಅವರೇ, ಕಲ್ಲಲ್ಲಿ ದೇವ್ರನ್ನ ಕಾಣೋರು ನಾವು, ನೀರಲ್ಲಿ ತಾಯಿನ ಕಾಣೋರು, ಪ್ರಕೃತಿಯಲ್ಲಿ ಹೆಣ್ಣನ್ನು ಕಾಣೋರು ನಾವು. ಸೊ ನೋಡಿ, ನಾವು ಯಾವುದೇ ಒಂದು ಕಲ್ಲಿಟ್ಬಿಟ್ಟು ಪೂಜೆ ಮಾಡಿದ್ರು ಅದನ್ನು ನಂಬ್ತೀವಿ ನಾವು, ಅದು ನಮ್ಮನ್ನು ಕಾಪಾಡುತ್ತೆ ಅಂತ. ತಂದೆ ತಾಯಿಯೇ ಮೊದಲನ ದೇವರು ಅಂತ ಹೇಳ್ಕೊಟ್ಟಂಥ ಗಣೇಶ ಅವನಂದ್ರೆ ಎಲ್ರಿಗೂ ಪ್ರೀತಿ. ಅವನ್ನ ಎಲ್ಲಿ ಯಾವಾಗ ಯಾವತ್ತು ಬೇಕಾದ್ರೂ ಕೂರಿಸ್ಬೋದು. ಸೊ ಕೆಲವರು ಹೇಳ್ತಾರೆ ಈ ದೇವ್ರನ್ನ ಇಲ್ಲೇ ಕೂರಿಸ್ಬೇಕು ವಾಸ್ತು ಪ್ರಕಾರ ಅಂತ. ಬಟ್ ಗಣೇಶಂಗೆ ಅದೆಲ್ಲ ಯಾವುದೂ ಇಲ್ಲ. ನಿಮ್ಮ ಮನೆಯಲ್ಲಿ ಯಾವ ಮೂಲೆಯಲ್ಲಿ ಯಾವ ವಯಸ್ಸಿನವರು ಯಾವಾಗ ಬೇಕಾದ್ರೂ ಕೂರಿಸ್ಬೋದು ಅಂತ ಒಂದು ಶಕ್ತಿ ಗಣೇಶ. ಎಲ್ರಿಗೂ ಮುದ್ದು ಮುದ್ದು ದೇವರು ಅಂದರೆ ಗಣೇಶ. ಹೌದು, ಖಂಡಿತ. ಆ್ಯಂಡ್ ತುಂಬ ಸೊಗಸಾದ ಮಾತನಾಡಿದ್ರೆ. ಈ ಬೀಗ್ರೆ ನೀವಿಬ್ಬರು ಗಣೇಶನ ಅಲಂಕಾರ ಮಾಡುವಾಗ ಇಲ್ಲಿಗೆ ಬಂದು ಅವರೆಲ್ಲರಿಗೂ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈಗ ನೀವು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ. ನೀವು ಅಲಂಕಾರ ಮಾಡಿರುವಂಥ ಬಾಲ ಗಣೇಶನ ಜೊತೆ ಭಕ್ತಿಯಿಂದ ಒಂದು ನಡಿಗೆ ಆಗಬೇಡಿ ನಮ್ಮ ವೇದಿಕೆ ಮೇಲೆ. ಬಾಲ ಗಣೇಶ್ ಅಂದ್ರ ನಮ್ಮ ಹೀರೋಯಿನ್ಸ್ ಅಂತೂ ನಿಜವಾಗ್ಲೂ ತುಂಬ ಖುಷಿಯಾಗಿದ್ದಾರೆ ನಿಮ್ಮನ್ನು ಅಲಂಕಾರ ಮಾಡಿ. ಈ ಖುಷಿ ಹೀಗೆ ಸದಾ ಹೀಗೆ ಇರಲಿ. ಗಣಪತಿ ಆಶೀರ್ವಾದ ಜೀವನ ಪೂರ್ತಿ ಎಲ್ಲರ ಮೇಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಬಾಲ ಗಣೇಶ್ ಅಂದ್ರ ಮತ್ತೆ ನನ್ನ ನಮಸ್ಕಾರಗಳು. ಮನೆಗೆ ಹೋಗಿ ದೃಷ್ಟಿ ತೆಗೆಸ್ಕೊಳ್ಳಿ, ಆಯ್ತಾ? ಧನ್ಯವಾದಗಳು. ಜೈ ಗಣೇಶ. ಇವತ್ತು ನಮ್ಮ ವೇದಿಕೆ ಅಂದವನ್ನು ಹೆಚ್ಚೋದಕ್ಕೆ ನಮ್ಮ ಜೋಡಿಗಳು ಬಣ್ಣ ಬಣ್ಣದ ರಂಗೋಲಿಯನ್ನ ಹಾಕ್ತಾರೆ. ನೋಡೋಣ ಯಾವ ಜೋಡಿ ಎಷ್ಟು ಸುಂದರವಾಗಿ ರಂಗೋಲಿಯನ್ನ ಹಾಕ್ತಾರೆ ಅಂತ. ಈ ಆಟದ ಹೆಸರು ರಂಗದೆ ರಂಗೋಲೆ. ಈಗ ರಂಗದೆ ರಂಗೋಲಿ ಸ್ಪರ್ಧೆಗೆ ಬರ್ತಾ ಇದ್ದಾರೆ ವಿನಾಯಕ ಗೆಳೆಯರ ಬಳಗದಿಂದ ನೇಹಾ ಅಂಡ್ ಪ್ರಾಡವ್, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಕಂಟಿ ಅಂಡ್ ಸ್ನೇಹ, ಹಾಗೆ ಗಜಾನನ ಬಂಧು ಬಳಗದಿಂದ ಸಂತು ಅಂಡ್ ಮಾನಸ, ಹಾಗೂ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಲೆಕ್ಚರರ್ ಸಾಹೇಬ್ರು ಮುರಳಿ ಸರ್ ಅಂಡ್ ಸಹನಾ. ರಂಗದೆ ರಂಗೋಲಿ ಸ್ಪರ್ಧೆಗೆ ಬಂದಿದ್ದಾರೆ ಇವರೆಲ್ಲರೂ. ಸಂತು, ಮೇಡಮ್, ರಂಗೋಲಿಯನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ? ರಂಗೋಲಿ ಇಟ್ಸ್ ಮೀನ್ಸ್ ಆಫ್ ಕಲ್ಲಿನ ಪುಡಿ. Putting is whitish, totally mixing, totally kai is moving. This called as rangolis. This called as rangolis. Yes, yes. Super. ಒಂದ್ ನಿಮಿಷ,
ನಾನು ಕೇಳಿದ ಒಂದೇ ಪ್ರಶ್ನೆ, ರಂಗೋಲಿಗೆ ಇಂಗ್ಲಿಷಲ್ಲಿ ಒಂದು ಪದ ಕರೀತಾರೆ ಗೊತ್ತಾ? ಅದು ಏನು ಅಂತ ಕೇಳ್ತಾ ಇದ್ದೀನಿ. ಅದೇನು ಅಂತಂದ್ರೆ ಜಲ್ಲಿ ಕಲ್ಲು, ಇನ್ನೊಂದು ಮಣ್ಣು ಕಲ್ಸೋದು ಹಾಕೋದು. ಓಕೆ ಓಕೆ. ರಂಗೋಲಿಸ್ ಅನ್ ಇಂಗ್ಲಿಷ್ ನೇಮ್ ಇನ್ ರಂಗೋಲಿ. ಇನ್ ರಂಗೋಲಿಸ್. ಎನ್ ರಂಗೋಲೀಸ್. ಸೊ ಯು ಆರ್ ಮಿಕ್ಸಿಂಗ್ ಇನ್ ರಂಗೋಲಿ ಇಲ್ಲ ಅಲ್ಲ ಸರ್? ಮೇಸ್ಟ್ರೆ ಏನಂತ ಕರೀತಾರೆ ರಂಗೋಲಿಗೆ? ರಂಗೋಲಿಗ ಬೇಸಿಕಲಿ ಐ ಆಮ್ ಹಿಸ್ ಸ್ಟೂಡೆಂಟ್. ನಮ್ಗೆ ಅಷ್ಟೆಲ್ಲ ಇಂಗ್ಲಿಷ್ ಬರಕ್ಕಿಲ್ಲ. ನೀವ್ ಯಾವತ್ತಾದ್ರೂ ಮನೇಲಿ ರಂಗೋಲಿಯನ್ನ ಹಾಕಿದ್ದೀರಾ? ರಂಗೋಲಿ ಹಾಕಿಲ್ಲ, ಹಾಕೋರ್ನ ನೋಡಿದೀನಿ. ನೋಡಿದ್ದೀರಾ? ರಂಗೋಲಿ ಹಾಕೋದು ಒಂದು ಕಲೆ ಆದ್ರೆ ಹಾಕೋರ್ನ ನೋಡೋದು ಒಂದು ಕಲೆ. ಓಕೆ, ಕಂಠಿ ಅವರೇ, ನಮ್ಮ ಸಂತು ಅವರು ಸೆಟ್ಟಲ್ಲೂ ಹೀಗೆ ಇಂಗ್ಲಿಷಲ್ಲೇ ಮಾತಾಡ್ತಾ ಇರ್ತಾರ? ಅವರು ಬೇಸಿಕಲಿ ತುಂಬಾನೇ ಇಂಗ್ಲಿಷ್ ಮ್ಯಾನು. ಓಕೆ. ಅವ್ರು ಮಾತಾಡಿದಾಗೆಲ್ಲ ಬರೀ ಇಂಗ್ಲಿಷೇ ಬರ್ತಾ ಇರುತ್ತೆ. ಇಂಗ್ಲಿಷೇ ಬರ್ತಾ ಇರುತ್ತೆ. ನಮ್ಮ ಕನ್ನಡ ಸ್ವಲ್ಪ ಕಡಿಮೆ. ಓ ಹಾಗೆ. ನೀವು ನನ್ನ ಸ್ಟೂಡೆಂಟ್ ಆಗ್ಬೇಕು ಅಂದ್ರೆ ಏನು ಅಭ್ಯಂತರ ಇಲ್ಲ, ತಗೋತೀನಿ ಕ್ಲಾಸ್. ಎಸ್ ಸರಿ ಸರ್, ಯಾವಾಗ ಬರ್ಲಿ ಸರ್ ಕ್ಲಾಸ್ಗೆ? ಯು ಎನಿ ಟೈಮ್ ಮೇಡಮ್. ಮೈ ಹೋಮ್ ಡೋರ್ ಓಪನ್. ಇಸ್ ಕಮಿಂಗ್ ಇನ್ ಔಟ್ಸೈಡ್. ಸಾರಿ ಇಲ್ಲ, ಶ್ವೇತಾಗ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಪ್ರೇಮ್. ನನಗೆ ನಿಜ ಗೊತ್ತಾಗ್ತಾ ಇಲ್ಲ, ನಾನು ಮೂಕ ಸ್ತಬ್ಧಳಾಗಿದ್ದೀನಿ. ಓಕೆ. ಅಯ್ಯೋ ಪ್ರಣವ್ ಅವರೇ, ತಿಲಕ ಇಟ್ಕೊಂಡು ಭರ್ಜರಿಯಾಗಿ ರೆಡಿಯಾಗಿ ಬಂದಿದ್ದೀರಾ. ರಂಗೋಲಿಗೆ ರೆಡಿ ಇದ್ದೀರಾ? ಸೊ ಎಷ್ಟು ಖುಷಿ ಇದೆ ಸಂತು ಅವರೇ, ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿ ಬಂದಿದ್ದಾರಲ್ಲ, ಅದ್ರ ನಿಮ್ ಜೊತೆನೆ ಪಾರ್ಟಿಸಿಪೇಟ್ ಮಾಡಕ್ ಬಂದಿದ್ದಾರೆ. ನನಗೆ ಅದೊಂದೇ ಬೇಜಾರು ಅನಿಸ್ತಿರೋದು, ಯಾಕೆಂದ್ರೆ ವಿದ್ಯಾರ್ಥಿಗಳ ಜೊತೆ ಗುರು ಸ್ಪರ್ಧೆ ಮಾಡೋದು ಸರಿಯಲ್ಲ ಅನ್ಸುತ್ತೆ. ಯಾಕಂದ್ರೆ ನನ್ನ ಸ್ಟೂಡೆಂಟ್ಗಳ ಜೊತೆ ನಾನು ಸ್ಪರ್ಧೆ ಮಾಡಿ ನಾನೇನಾದ್ರೂ ಗೆದ್ಬಿಟ್ರೆ ನನ್ನ ಸ್ಟೂಡೆಂಟ್ನೇ ನಾನು ಸೋಲಿಸ್ದಂಗಾಗಲ್ವಾ? ಸಂತೋರೆ, ನಿಮ್ದು ತುಂಬಾ ದೊಡ್ಡದು ಮನ್ಸು. ಓಕೆ, ಈ ಗುರು ಶಿಷ್ಯರ ರಂಗದೆ ರಂಗೋಲಿಯನ್ನ ಈಗ ಶುರು ಮಾಡೋಣ. ಈಗ ಒಂದೊಂದು ಟೀಮು ಒಂದೊಂದು ಡಿಸೈನ್ ರಂಗೋಲಿಯನ್ನ ಬಿಡಿಸ್ಬೇಕು. ಈಗ ನೀವು ಹೇಗೆ ರಂಗೋಲಿ ಬಿಡಬೇಕು ಅನ್ನೋದನ್ನ LED ನಲ್ಲಿ ನಾವು ತೋರಿಸ್ತೀವಿ. ಮೊದಲಿಗೆ ವಿನಾಯಕ ಗೆಳೆಯರ ಬಳಗಕ್ಕೆ ಇವರು ಬಿಡಿಸ್ಬೇಕಾಗಿರುವಂತ ರಂಗೋಲಿ ಡಿಸೈನ್ಸ್ ಪ್ಲೀಸ್. ಇದು ವಿನಾಯಕ ಗೆಳೆಯ ಬಳಗ ಬಿಡಿಸ್ಬೇಕಾಗಿರುವಂತ ರಂಗೋಲಿ. ಈಗ ಗಜಾನನ ಬಂಧು ಬಳಗ ನೀವು ಯಾವ ರಂಗೋಲಿ ಬಿಡಿಸ್ಬೇಕು ಅಂತ ಈಗ ತೋರಿಸ್ತೀವಿ. ಓಕೆ, ಈಸಿನಾ? ಸೂಪರ್. ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಹುಡುಗಿರು ಕೇವಲ ಗೈಡ್ ಮಾಡ್ತಾರೆ, ಹುಡುಗರು ರಂಗೋಲಿಯನ್ನ ಬಿಡಿಸ್ತಾರೆ. ಸರಿ ಹೋಯ್ತು. ಹುಡುಗಿರಿ ಕೈಗೆ ಡಿಸೈನ್ ನ ಪ್ರಿಂಟ್ ನ ಕೊಡ್ತೀವಿ, ಅದನ್ನ ನೋಡ್ಕೊಂಡು ಅವರು ಗೈಡ್ ಮಾಡಬಹುದು. ರೆಡಿ ಇದ್ದೀರಾ? ಓಕೆ, ರಂಗುದೇ ರಂಗೋಲಿ ಪ್ರಿಂಟ್ ಡಿಸೈನ್ಸ್ ಪ್ಲೀಸ್. ಪ್ರಾಪರ್ ಆಗಿ ನಿಮ್ಮ ಜೋಡಿಗಳನ್ನ ಗೈಡ್ ಮಾಡಿ. ನಿಮ್ಮ ರಂಗದೆ ರಂಗೋಲಿ ಸಮಯ ಈಗ ಶುರು. ಓಕೆ, ಈ ಟೈಟ್ ಆಗಿರೋ ಪ್ಯಾಂಟ್ ಬೇರೆ ಬಂದಿದ್ದೀನಿ ಇವತ್ತು. ಸ್ಟಾರ್ಟ್ ಮಾಡಿ. ಸ್ವಲ್ಪ ದೂರ ಇದೆ. ಅದೇ ತರ ಸ್ಟಾರ್ಟ್ ಮಾಡಿ. ಇಡ್ಲೇಬೇಕಾ? ಸಂತು, ಅದೇನ್ ಸ್ಲೇಟಾ? ಕೂತ್ಕೊಂಡು ಉಜ್ತಾ ಇದೆಯಲ್ಲ, ಅದು ಸ್ಲೇಟ್ ಅಲ್ಲ, ಅದು ರಂಗೋಲಿ. ಅಲ್ಲ, ದಯವಿಟ್ಟು ಮ್ಯಾನ್ ಹ್ಯಾಂಡ್ಲಿಂಗ್ ಬೇಡ ಅಂತ ಹೇಳಿ ಹೊಡಿತಾ ಕುಂತವಳೆ. ಗಂಟೋಗುತ್ತಾ ಅದು ತಪ್ಪು ಚುಕ್ಕಿಟ್ರೆ. ಓಕೆ, ಇವ್ರು ಚುಕ್ಕಿನೇ ಇಡ್ತಲ್ಲ, ಹಂಗೆ ಸ್ಟಾರ್ ಬಿಡಿಸ್ತಾ ಇದ್ದಾರೆ. ಈಗ 13 ಇಡಿ. ಮತ್ತೆ 11ಕ್ಕೆ ಆಗೋಯ್ತಾ? ಇನ್ನೆಷ್ಟು ಬರ್ಬೇಕು? 15 ಬೇಕು. 15 ಬೆಂಕಿ ಹಾಕ ಆಗ್ಲೇ 11 ಬಿಡು ಅಂದ್ಲು, ಈಗ 15 ಬಿಡು ಅಂತ ಅವಳೆ. ಅವಳು ಏಜಸ್ ಬಿಡ್ಲಾ? ಅಳ್ಸಕ್ರ ಪದೇ ಪದ. ಇವ್ರು ಇವತ್ತು ಬಿಡಲ್ಲ, ಇವನು ನನಗೆ ಗೊತ್ತು. ಸುಮ್ಮನೆ ತಲೆ ತಿನ್ಬೇಡಂಗೆ. 2 3 4 5 6 ಮಾನಸಂಗೆ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡ್ತು. 9 ಎಲ್ಲ ಬಿಡ್ತಾವ್ರೆ ಇವ್ರು. ನಾನು ಜಾಸ್ತಿ ಮಾತ್ರ 12 15
ಬಂದಿದ್ರೆ ಇದು 10 ಬರುತ್ತೆ ಇಡು. ಸಂತು ನೀವು ಮಾತಾಡೋದ್ ಬಿಟ್ಟು ಬರೀ ಟಾಸ್ಕ್ ಮಾಡಿದ್ರೆ ಗೆಲ್ತೀರಾ. ಏನಿಲ್ಲ ಫುಲ್ ಇಡಿ. 9 ಸರಿಯಾಗಿ ಇಡೋ. ನಾನು ಇಡ್ತಾ ಇದ್ದೀನಿ, ಇವಳು ಬಿಡ್ತಾ ಇಲ್ಲ ಅಣ್ಣ. ಒಂದ್ ನಿಮಿಷ. ಫುಲ್ ಎಲ್ಲ ಹಾಳಾಗತ್ತೀಗ. ಇಡುಪಾ ಇಡು ಇಡ್ಲ ಫಸ್ಟ್. ಯಾಕಡಿಕೆ ಇಡು ಇನ್ನೊಂದ. ಅಯ್ಯೋ ಓಲಾ ಬರ್ಲಾ ಅಂತ ಅವಳಲ್ಲ ಅಂತ ಇಡೋ, ಅದೆಲ್ಲ ಸಹಜ ಇಡೋ. ಸ್ನೇಹ ನಮ್ಮ ಸಹನಾ ಮುರಳಿ ಸರ್ ಯಾವ ಚೆನ್ನಾಗಿ ಮಾಡ್ತಿದ್ದಾರೆ ಅಂತಂದ್ರೆ ರಂಗೋಲಿ ಎಷ್ಟು ಚೆನ್ನಾಗಿ ಬಿಡೋದನ್ನ ನೋಡಿದ್ದಾರೆ ನೋಡಿ ಇವರು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಒಂದ್ ಫಿಂಗರ್. ಒಂದ್ ನಿಮಿಷ, ನಾನು ಮಧ್ಯಕ್ಕೆ ಬಿಡ್ತಾ ಇದ್ದೀನಿ, ಅವು ಚುಕ್ಕಿಗಳು ಆ ಕಡೆ ಈ ಕಡೆ ಹೋಯ್ತಾವೆ. 15 ಇಟ್ರೆ ಫಸ್ಟ್ ಇಡು ಬೇಗ. ಆಕ್ಚುಲಿ ಚುಕ್ಕಿ ಕರೆಕ್ಟ್ ಆಗಿ ಇಡ್ತಿದ್ದಾರೆ ಇವರು. ಫೇಮಸ್ ಅವನು ಅದರಲ್ಲಿ. ನಾನು ಬಿಡ್ತೀನಿ, ಸುಮ್ಮನೆ ಕೂತ್ಕೊ, ಅವ್ರು ಬಣ್ಣ ತುಂಬೋತಿ ಬಿಟ್ಟಿರ್ತೀನಿ. ಅಯ್ಯೋ ವಾದಿತ್ತವಳ ಅದಕ್ಕೆ ಇರು ಒಂದ್ ನಿಮಿಷ. ಯಾಕಡೆ ಬಿಡ್ಲಿ? 15 ಚುಕ್ಕಿ ಇಡ. ಓಕೆ, ನಿಮ್ಮೆಲ್ಲರಿಗೂ 10 ನಿಮಿಷಗಳ ಕಾಲಾವಕಾಶ ಇತ್ತು. ಅದರಲ್ಲಿ ಈಗ ಚುಕ್ಕಿ ಇಡೋದಕ್ಕೆ 3 ನಿಮಿಷ ತಗೊಂಡಿದ್ದಾರೆ ಇವರೆಲ್ಲ. ಅಯ್ಯೋ ನಮ್ಮ ತಾಯಣೆ ಮುಗಿಯೋದು ಒಂದು ವರ್ಷ ಆಯ್ತದೆ ನೋಡು. 9 ನೆಕ್ಸ್ಟ್ 8 ಎಲ್ಲರೂ ಚುಕ್ಕಿ ನೋಡಿದ್ರೆ ಒಂದೊಂದು ಹಬ್ಬನೇ ಬಿಟ್ಟವ್ರೆ. ಅಲ್ಲ ಇನ್ನೂ ಶುರುನೇ ಆಗಿಲ್ವಲ್ಲ, ಬರೀ ಹಿಂಗಂತ ಇದಾರಲ್ಲ, ಚುಕ್ಕಿಗೆ ಮುಗಿದು ಹೋಗುತ್ತಾ ಅಂತ. ಆಕ್ಚುಲಿ ನಾನೇ ಪರ್ಫೆಕ್ಟ್ ಆಗಿ ಮುಗಿಸೋದು ನೋಡಿ ಬೇಕಾದ್ರೆ. ಒಂದು 2 3 4 ತಗೋ ಇಲ್ಲಿಗೆ, ಇಲ್ಲಿಂದ ಹಿಂಗೊಂದು ಹಿಂಗೊಂದು. ಅಂಡ್ ತಮ್ಮ ಕಂಠಿ ಅವರೇ, ಹೇಗಿದೆ ಎಕ್ಸ್ಪೀರಿಯನ್ಸ್? ದೇವ್ರು ಸುರಿಸ್ಕೊಂಡೆಲ್ಲ ರಂಗೋಲಿ ಚುಕ್ಕಿ ಹಾಕಿಸ್ಬಿಟ್ಟು ಮರ್ತೋಗೈತಂತೆ. ಲಾಸ್ಟ್ 5 ಮಿನಿಟ್ಸ್ಗಳು ಬಾಕಿ ಇದೆ. ಇನ್ನು ಉಳ್ಕೊಂಡಿರೋದು ಕೇವಲ 5 ನಿಮಿಷ. ದಯವಿಟ್ಟು 5 ಮಿನಿಟ್ಸ್ ಬೇಡ. ಅಲ್ಲ ಪ್ರಣವ್ ರಿಟೈರ್ಡಾ? ಇಲ್ಲ ಮಾಡ್ತಾ ಇದೀನಿ. ಹೇಗೆ ಅನಿಸ್ತಾ ಇದೆ ಪ್ರಣವ್ ಅವರೇ? ಬೆವರು ಸುರಿಸಿ ರಂಗೋಲಿ ಬಿಡ್ತಾ ಇದಾರೆ, ಹೇಗೆ ಅನಿಸ್ತಾ ಇದೆ? ಈ ಲೆವೆಲ್ ಕಷ್ಟ ಇರುತ್ತೆ ಗೊತ್ತಿರ್ಲಿಲ್ಲ. ಅಪ್ಪು ಏನೇ ಮಾಡಿದ್ರು 2 ಲೈನ್ ಮಾಡ್ಕೋ. ಇಲ್ಲಿ ಒಂದು ಕವರ್ ಮಾಡಿ, ಹಿಂಗ್ ಕವರ್ ಮಾಡಿ, ಹಿಂಗ್ ಹಾಕಿ. ಇಲ್ಲಿ 2 ಲೈನ್, 2 ಲೈನ್. ಇನ್ನು ಕೇವಲ 2 ನಿಮಿಷಗಳು ಮಾತ್ರ ಬಾಕಿ ಇದೆ. ಎಲ್ಲಿ ಹೇಳಿಲಿ? ಸದ್ಯ ಇದ್ನಾರ ಸರಿ ಬಿಡಿಸ್ತಾ. ಕಂಠಿಯವರು ಬೆವರು ಸುರಿಸಿ ರಂಗೋಲಿ ಹಾಕ್ತಾ ಇದ್ದಾರೆ. ಅದು ಬಹಳ ಖುಷಿ ಆಗ್ತಾ ಇದೆ ನಮ್ಗೆ. ಏನ್ ಶೇಪ್ ಅದು? ನಿಮ್ದು ಅಮ್ಮ ಅಂತೀನಿ, ಹೋಗ್ಬಿಡಿ ಅತ್ತಗಿ, ಅಲ್ಲಿ ಎಲ್ಲರೂ ಹೇಳ್ಕೊಡೋಗಿ. ಮುರಳಿ ಅವರು ರಂಗೋಲಿ ಹಾಕೋರ್ನ ನೋಡ್ತಿದ್ದೆ ಅಂತ ಹೇಳಿದ್ರು, ಆದ್ರೆ ನೋಡಿ ನಿಜವಾಗ್ಲೂ ಚೆನ್ನಾಗಿ ಅಬ್ಸರ್ವ್ ಮಾಡಿ ಪ್ರಯತ್ನ ಮಾಡ್ತಾ ಇದ್ದಾರೆ ರಂಗೋಲಿ ಹಾಕೋದಕ್ಕೆ. ಓಕೆ, ಈಗ ಕೊನೆಯದಾಗಿ ನಿಮ್ಗೆ ಹೆಲ್ಪ್ ಲೈನ್ ಕೂಡ ನಾವು ಕೊಡ್ತಾ ಇದೀವಿ. ನಿಮ್ಮ ಹೆಂಡತಿಯರು ಈ ಒಂದು ರಂಗೋಲಿನ ನಿಮ್ ಜೊತೆ ಸೇರ್ಕೊಂಡು ಮುಗಿಸ್ಬೋದು. ದಯವಿಟ್ಟು ಸ್ಟಾರ್ಟ್ ಮಾಡಿ. ಎಲ್ಲಪ್ಪ ಈಗ್ಲಾರ ಕೊಡಕ. ಈಗ ಈ ರಂಗೋಲಿಗಳು ಕಂಪ್ಲೀಟ್ ಆಗೋದಕ್ಕೆ ನಾವು ನಿಮ್ಗೆ ಕೊಡ್ತಾ ಇರುವಂತ ಸಮಯ ಕೇವಲ
2 ನಿಮಿಷಗಳು ಮಾತ್ರ. ಸಹನ ಹೇಳ್ರು. ಮನಸ್ಸು ಆಯ್ತಮ್ಮ ಕಲರ್ ಹಾಕೋ. ಏಯ್ ನೀನು ಒಂದ್ ಕಡೆ ಕಲರ್ ಹಾಕಂಬಾರೋ. ಎಲ್ಲಿಗೆ ಹಾಕ್ಬೇಕು ಅಂತಾನೆ ಗೊತ್ತಿಲ್ವಲ್ಲ ಕಲರ. ನಾನು ಬಣ್ಣ ತುಂಬ್ತಾ ಇದ್ದೀನಿ ನೋಡಿ ಹೆಂಗೆ ಪಿದಾಯ್ತೀರಿ ಅಂತ. ಬೇರೆ ಟಾಸ್ಕ್ ಯಾವ್ದು ಸಿಗ್ಲಿಲ್ವಾ? ಬೇರೆ ಟಾಸ್ಕ್ ಯಾವುದು ಸಿಗ್ಲಿಲ್ವಾ ಅಂತ. ಕಲರ್ ತುಂಬಮ್ಮ ಬೇಗ ಬೇಗ. ಇನ್ನು ಕೇವಲ 1 ನಿಮಿಷಗಳು ಮಾತ್ರ ಬಾಕಿ ಇದೆ. ಕಂಪ್ಲೀಟ್ ದಿಸ್ ಶೋ. ಬೇರೆ ಬಣ್ಣ ತಗೊಂಡು ಹಚ್ಚು. ಗ್ರೀನ್ ಕಲರ್ ಇಲ್ಲಿಗೆ. ಮಾನಸ ಹೊಡಿಬೇಡಿ ಪಾಪ. ಇಲ್ಲ ಗಾಬರಿ ಆಯ್ತವಳೆ. ಸಂತೋ ಹಾಕೋ ಸಗಣಿ ಹಾಕೋ. ಇಲ್ಲಂತೂ 1 ಮ್ಯಾನ್ ಆರ್ಮಿ ತರ ಆಗ್ತಾ ಇದೆಯಪ್ಪ ಅಲ್ವಾ ಮೇಡಮ್? ಅವ್ನು ಸೆರಗ್ ಇಟ್ಕೊಂಡಿಲ್ವಾ? ಆ ಸೆರಗ್ ಬಿದ್ರೆ ರಂಗೋಲಿ ಎಲ್ಲ ಹಾಳಾಗೋಗುತ್ತೆ. ನೇಹ ಮಲ್ಕೊಂಡೆ ಬಣ್ಣ ತುಂಬ್ತಾನೆ. ಅಲ್ಲ ಯಾವ್ದಾದ್ರು ಸಹಾಯನೇ. ನನ್ನ ಹೆಂಡತಿ ಹಾಕುವಾಗ ನಾನು ಹಿಡ್ಕೋಬೇಕು ಹಿಂಗೆ. ಲಾಸ್ಟ್ 30 seconds. Time up. ಥ್ಯಾಂಕ್ ಯು. ಕಂಗ್ರಾಟ್ಸ್ ಸಂತು. ಥ್ಯಾಂಕ್ ಯು. ಕಂಗ್ರಾಟ್ಸ್ ಮಾನಸ. ಇದಕ್ಕೆ ಈಗ ನಮ್ಮ ಬೀಗರು ಮಾಳವಿಕಾ ಮೇಡಮ್ ಮತ್ತೆ ಪ್ರೇಮ್ ಅವರು ಖುದ್ದಾಗಿ ನೀವೇ ವೇದಿಕೆಗೆ ಬಂದು ಈ ರಂಗೋಲಿಯನ್ನ ನೋಡಿ ಯಾವ ರಂಗೋಲಿ ಚೆನ್ನಾಗಿದೆ, ಯಾರು ಚೆನ್ನಾಗಿ ರಂಗೋಲಿಯನ್ನ ಬಿಡಿಸಿದ್ದಾರೆ ಅದನ್ನ ಹೇಳಿ ಜಡ್ಜ್ಮೆಂಟ್ ನ ಕೊಡ್ಬೇಕು. ಓಕೆ ಪ್ರೇಮ್ ಅವರೇ, ಹೇಗನ್ನಿಸ್ತಿದೆ ಪ್ರಣವ್ ಹಾಗೆ ನೇಹ ಅವರ ರಂಗೋಲಿ? ಅವ್ರಿಬ್ರದ್ದು ಫೋಟೋ ನೋಡೋದ್ ಬೇಕಾಗಿಲ್ಲ, ಅವ್ರಿಬ್ರದ್ದು ಫೋಟೋನೇ ಬಿಡಿಸ್ಬಿಟ್ಟಿದ್ದಾರೆ. ಮಧ್ಯದ ಸ್ಟಾರು ಅದಕ್ಕೆ ಬೇರೆನೆ ಹೆಸರು. ಅದು ಸ್ಟಾರ್ ಅಲ್ಲ, ಸ್ಟಾರ್ ಫಿಶ್. ಜೆಲ್ಲಿ ಫಿಶ್ ತರ ಕಾಣ್ತಾ ಇದೆ ನನಗೆ. ಹಿಂಗ್ ಬಳಗ್ತಾ ಇದೆ ಅದು ಪಾಪ. ಇದು ನೋಡಿ ಕ್ಯಾಲಿಫ್ಲವರ್, ಇದು ಸುವರ್ಣಗಡ್ಡೆ ಅಂತಾರಲ್ಲ, ಇದು ಸ್ಟಾರ್ ಫಿಶ್. ಇದು ಸ್ಟಾರ್ ಫಿಶ್. ಓಕೆ, ಆದ್ರೂ ಚುಕ್ಕಿಗಳು ಯಾವುದು ಕಾಣ್ತಾ ಇಲ್ಲ ನನಗೆ. ಓಕೆ, ಇಲ್ಲಿ ನಮ್ಮ ಲೆಕ್ಚರರ್ ಸಾಹೇಬ್ರು ಆ್ಯಂಡ್ ಸಹನಾ ಅವರು ತುಂಬಾ ಅದ್ಭುತವಾಗಿ ಬಿಡಿಸಿದ್ದಾರೆ ಅಂತ ನಂಗನ್ಸುತ್ತೆ. ಪರವಾಗಿಲ್ಲ, ಚೆನ್ನಾಗಿದೆ, ನೈಸ್, ಥ್ಯಾಂಕ್ ಯು. ಇನ್ನು ಕೊನೆಯದಾಗಿ 1 ಮ್ಯಾನ್ ಆರ್ಮಿ ತರ ಮಾನಸ ಅವರು ಬಿಡಿಸಿದಂತ. ಅಲ್ಲ, ಆ ಸಂತು ಮಾಡಿದ್ದ ಒಂಥರ ರಣಭೂಮಿ ಎದ್ದಂಗಿತ್ತು. ಅದನ್ನ ಇಷ್ಟು ಸುಂದರವಾಗಿ ಇವಳು ಮಾಡ್ಬಿಡಿದಾಳಲ್ಲ ಮಾನಸ. ಥ್ಯಾಂಕ್ ಯು. ನಿನಗಲ್ಲ, ನೀನು ಅಲ್ಲೋಗಿ ಕೂತ್ಕೋ. ನಿನಗಿದಿಲ್ವೇ ಇಲ್ಲ. ನೀನು ಆಟಕ್ಕುಂಟು ಊಟಕ್ಕಿಲ್ಲ ಅಂತಾರಲ್ಲ, ಹಂಗೆ ನೀನು 15 ಚುಕ್ಕಿ ಇಟ್ಟು ಲೆಕ್ಕಕ್ಕಿಲ್ಲ ನಿಮ್ಗೆ. ನಿಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ನೀವು ಚುಕ್ಕಿಗುಂಟು ರಂಗೋಲಿಗಿಲ್ಲ. ಆ ಥರ ಸೆರಗಿಡ್ಕೊಂಡಲ್ಲ, ಅದೊಂದೇ ಒಳ್ಳೆ ಕೆಲಸ ಮಾಡಿದ್ ನೀನು. ಅದು ಬಿಟ್ರೆ ಇನ್ನೇನು ಇಲ್ಲ. ಓಕೆ, ಈಗ ಬೀಗರು ಸ್ವತಃ ವೇದಿಕೆ ಮೇಲೆ ಬಂದು ರಂಗೋಲಿಗಳನ್ನ ಪರೀಕ್ಷಿಸಿ ನೋಡಿ ಯಾರು ವಿನ್ನರ್ ಅಂತ ಹೇಳ್ತಾರೆ. ಈಗ ರಂಗದೇ ರಂಗೋಲಿ ಸ್ಪರ್ಧೆಯಲ್ಲಿ ವಿನ್ನರ್ ಯಾವ ತಂಡ? ಗಜಾನನ ಬಂಧು ಬಳಗ. ಮಾನಸ, ನೀವ್ ಹೇಳಿ ಮಾನಸ, ಅವರ ಟಾರ್ಚರ್ನ ಇಷ್ಟೊಂದು ಸಹಿಸ್ಕೊಂಡು ಇಷ್ಟು ಬ್ಯೂಟಿಫುಲ್ ಆಗಿರುವಂತ ರಂಗೋಲಿನ ಹೇಗ್ ಬಿಡಕ್ ಸಾಧ್ಯ ಆಯ್ತು? ಹೇಗ್ ಬಿಡಕ್ ಸಾಧ್ಯ ಮೇಡಮ್? ಒಂದು ದೊಣ್ಣೆ ಸಿಕ್ಬಿಟ್ಟಿದ್ರೆ ಇವತ್ತು ಹೊಡೆದಾಕ್ಬಿಡಿ ಅನ್ನೋ ಸಿಟ್ಟು ಬರ್ಸ್ಬಿಟ್ರು. ಇಲ್ಲಿ ಚುಕ್ಕಿ ಇಡು ಅಂತೀನಿ, ತಪ್ಪಾಯ್ತು ಅಂತ ಉಫ್ ಅಂತ ಉರುಪ್ತಾರೆ. ಒಂದ್ 10 ನಿಮಿಷ ಬರೀ ಅವನು ಅದೇ ಸ್ಲೇಟ್ನ ಹಿಂಗ ಅಳಿಸ್ದಂಗೆ ಆಯ್ತು. ರಂಗೋಲಿ ಹಾಕೋದನ್ನ ನೋಡ್ತಾ ಇದ್ದೆ ಅಂತ ಹೇಳಿದ್ರು, ಆದ್ರೆ ಇಷ್ಟು ಚೆನ್ನಾಗಿ ನೀವು ರಂಗೋಲಿ ಬಿಡಿಸ್ತೀರಾ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಎಲ್ಲೆಲ್ಲಿ ಡಾಟ್ಸ್ ಇಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಅವ್ರ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿದೆ. ಓಕೆ, ಪ್ರಣವ್ ಅವರೇ, ಹೇಗಿತ್ತು ಈ ವರ್ಕೌಟ್? ಇವತ್ತಿಂದ ನಾನು ಪ್ರಮಾಣ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಇನ್ನೊಂದು ದಿನ ಯಾರ ಮನೆ ಮುಂದೆ ರಂಗೋಲಿ ಕಂಡ್ರು ನಾನು ಒತ್ಕೊಂಡು ಹೋಗಲ್ಲ. ಅದು ಆ ಭಯ ಇರ್ಲಿ. ಎಕ್ಸಾಕ್ಟ್ಲಿ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಟು ಗಜಾನನ ಬಂಧು ಬಳಗ.
ಓಕೆ, ಮಾನಸ ಅವರು ತುಂಬಾ ಚೆನ್ನಾಗಿ ರಂಗೋಲಿ ಬಿಟ್ಟಿರೋದ್ರಿಂದ ಮಾನಸ ಅವ್ರಿಗೆ ಒಂದು ಗಿಫ್ಟ್ ಇದೆ. ಅವರ ಆಸೆಯನ್ನು ನಾವು ಫುಲ್ಫಿಲ್ ಮಾಡ್ತೇವೆ. ಪ್ರಾಪರ್ಟಿ ಪ್ಲೀಸ್. ಎಷ್ಟು ಹಿಂಸೆ ಕೊಟ್ಟಿದ್ದೀವಿ. ಅಲ್ಲ, ನನಗೂ ಅಡಿಯೋದ್ರಿಂದ ಎಷ್ಟೊಂದು ಜನ ಖುಷಿ ಆಯ್ತೈತೆ ಅಂದ್ರೆ ಈ ಧರ್ಮದ ಏಟಿನ ಜೊತೆ ಈ ರಂಗೋಲಿ ಚಾಲೆಂಜ್ ಇಲ್ಲಿಗೆ ಮುಗಿತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಗಜಾನನ ಬಂಧು ಬಳಗ ಅಂಡ್ ಥ್ಯಾಂಕ್ ಯು ವಿನಾಯಕ ಬಳಗ. ಥ್ಯಾಂಕ್ ಯು. ಗಣೇಶ ಹಬ್ಬ ಅಂತಂದ್ರೆ ಸಂಗೀತಮಯ ಅಲ್ವಾ? ಎಲ್ಲಿ ನೋಡಿದ್ರು ಹಾಡು, ಸಂಗೀತ ಕಚೇರಿಗಳು, ಆರ್ಕೆಸ್ಟ್ರಾಗಳು, ಎಲ್ಲಿ ನೋಡಿದ್ರಂದು ಹಾಡು ಕೇಳಿಸ್ತಾನೆ ಇರುತ್ತೆ. ಈಗ ನಾವು ನಮ್ಮ ಜೋಡಿ ನಂಬರ್ 1 ಗಣೇಶೋತ್ಸವದಲ್ಲಿ ಕೂಡ ಒಂದು ಹಾಡಿನ ಕಾರ್ಯಕ್ರಮವನ್ನ ಮಾಡದೇ ಇದ್ರೆ ಹೇಗೆ ಹೇಳಿ? ಅದೇ ಅಂತ್ಯಾಕ್ಷರಿ. ವಿನಾಯಕ ಗೆಳೆಯರ ಬಳಗ ಅಂಡ್ ಗಜಾನನ ಬಂಧು ಬಳಗ, ನಿಮ್ಮ ಆಸನಗಳಲ್ಲೇ ನೀವು ಕೂತಿರ್ತೀರಾ. ಪ್ರೇಮ್ ಸರ್ ಅವರು ಮೊದಲು ಹಾಡು ಹಾಡ್ತಾರೆ. ಅವರ ಹಾಡಿನ ಕೊನೆಯ ಅಕ್ಷರವನ್ನ ತಗೊಂಡು ಅವರೇ ಯಾವ ಟೀಮ್ಗೆ ಸೂಚಿಸ್ತಾರೋ ಅವರು ಹಾಡನ್ನ ಶುರು ಮಾಡ್ತಾರೆ. ಪ್ರೇಮ್ ಸರ್ ಹಾಡೋದಕ್ಕೆ ಚಾಲೆಂಜ್ ಅನ್ನ ಕೊಡಬೇಕು ಅಂಡ್ ಯಾವ ತಂಡ ಮೊದಲು ಶುರು ಮಾಡಬೇಕು ಅನ್ನೋದನ್ನ ನೀವೇ ನಿರ್ಧಾರ ಮಾಡಬೇಕು. ಸೊ ಶುರು ಮಾಡ್ಕೊಳ್ಳಿ ಸರ್. ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕರಾಯ ನಮಸ್ತೆ 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 ನಮಃ. ಹಾ ಅನ್ನೋ ಅಕ್ಷರದಿಂದ ಬಲಗಡೆಯಿಂದ ಶುರುವಾಗಲಿ. ಹಾಡು ಹಳೆಯದಾದರೇನು ಭಾವನವನವೀನ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ದೂರದಿಂದ ಬಂದಂತ ಸುಂದರಾಂಗ ಜಾಣ ನೋಟದಲ್ಲಿ ಸೂರೆಗೊಂಡ ಅಂತರಂಗ ಪ್ರಾಣ ಈತನಂತರಾಳವೇನೋ ರೀತಿ ನೀತಿ ಏನೋ ನಾ ಕಾಣೆ ನನ್ನ ದೇವರಾಣೆ. ರಾಜ ಮುದ್ದು ರಾಜ ನೂಕುವಂತ ಕೋಪವನ್ನಲ್ಲೇಕೆ ಕೋಪವೇಕೆ ಕುಣಿದಾಡುವ ವಯಸ್ಸಿದು ಅಲಿದಾಡುವ ದಿನವಿದು ಹೆಣ್ಣು ಗಂಡು ಭೇದವಿಲ್ಲ ಇನ್ನು ಎಲ್ಲ ಒಂದು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ರೋಡಿಗಿಳಿ ರಾಧಿಕಾ ಚಂದ್ರಿಕಾ ಹಾಡುವಾರೆ ರಕ್ಕಮ್ಮ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ. ಕಲ್ಲಾದರೆ ನಾನು ಬೆರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರುವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಮಣ್ಣೆಲ್ಲ ಹೊನ್ನು ಹೊನ್ನು ಕವಿಯೊಬ್ಬ ಹಾಡಿದನು ಹೊನ್ನೆಲ್ಲ ಮಣ್ಣು ನಾನು ನೀನು ಒಂದಾದ ಮೇಲೆ ಹೀಗೇಕೆ ದೂರ ಹೋಗುವೆ ಮುತ್ತಲ್ಲೇ ನಿನ್ನ ಶೃಂಗಾರ
ಮಾಡಿ ಕಣ್ತುಂಬ ನಾ ನೋಡುವೆ. ವಾ ವಾ ವಾ. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳವಾದ್ಯ ಮೊಳಗಲೇಬೇಕು. ಕಿಲಾಡಿ ಜೋಡಿ 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 ಇಲ್ಲ ಕಿಲಾಡಿ ಜೋಡಿ ಇದೆ. ಕಿಲಾಡಿ ಜೋಡಿ ಕಿಲಾಡಿ ಜೋಡಿ ಸಮಯವ ನೋಡಿ ಸಂಚೆನು ಮಾಡಿ ಹಾಕುವೆವು ಮೋಡಿ. ಕಿಲಾಡಿ ಜೋಡಿ ಕಿಲಾಡಿ ಜೋಡಿ. ಒಂದ್ ನಿಮಿಷ, ಯಾವ ತಂಡದಲ್ಲಿ ಯಾರು ಹಾಡ್ಬೇಕು ಅಂತ ನಾನು ಹೇಳ್ತೀನಿ. ಸೊ ಅವ್ರವರೇ ಹಾಡ್ಬೇಕು. ಈಗ ಬಂದಿರುವಂತ ಅಕ್ಷರ ದ. ನೇಹಾ ಪ್ರಣವ್. ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್ ಡುಮ್ 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 ಡುಮ್. ತ್ರಿಪುರ ಸುಂದರಿ ಬಾರಣಿ ಹಸೆ ಮನೆಗೆ ಮದುವೆ ಆಗಲೇ ರಾತ್ರಿಯೇ ಮೆರವಣಿಗೆ ನಡೆ ನಡೆ ಮೆಲ್ಲಿಗೆ ದುಂಡು ದುಂಡು ಮಲ್ಲಿಗೆ. ಈ ಕಡೆ ಮುರಳಿ ಅಂಡ್ ಸಹನಾ, ನೀವ್ ಹಾಡ್ಬೇಕು. ಕಮಾನ್. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇ ನಾನಾ. ಭವಾನಿ ಸಿಂಗ್ ಅಂಡ್ ಪಂಕಜ, ಕಮಾನ್. ನಾನು ಯಾರು, ಯಾವ ಊರು, ಇಲ್ಲಿ ಯಾರು ಬಲ್ಲೋರಿಲ್ಲ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ, ಅಮ್ಮನ ಬಾಳಿನ ಎನೆಷ್ಟು ನೆಮ್ಮದಿಗೆ ಕಂದ ನೀನೇ ಆಧಾರ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಮೋಹನ್. ರಾರಾ ರಂಗೇನ ಹಳ್ಳಿಯಾಗೆ ರಂಗಾದ ರಂಗೇಗೌಡ. ತಪ್ಪ ಆಡ್ತಾ ಇದಾರಪ್ಪ ಎಲ್ಲ. ಸತ್ಯ ಅಂಡ್ ಕಾರ್ತಿಕ್. ದಾರಿ ಕಾಣದ ದಯವ ತೋರು ನರಿಸೆಯ ಯೋಗಿ ವಂದನೆ. ಯೋಗಿ ವರ್ಯನೇ, ಅದು ಯೋಗಿ ವಂದನೆ ಅಲ್ಲ. ಓಕೆ. ಕಂಠಿ ಸ್ನೇಹ. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ. ಕಿರಿಕೀರ್ತಿ ಅಂಡ್ ಅರ್ಪಿತಾ. ನನ್ನವಳು ನನ್ನವಳು ಮುಟ್ಟಿದರೆ ನಗುವಳು, ಮುಟ್ಟದೆ ಮುದ್ದಾಡಲೇ. ಯಾವುದು? ಲಾ. ಕೀರ್ತನ್ ಅಂಡ್ ಸುಹಾಸ್. ಲೇ 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 ಅಪ್ಪನ ಮಗಳೇ, ಲೇ 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 ಅಮ್ಮನ ಮಗಳೇ. ಅಲ್ಲ ಅಲ್ಲ ಅಲ್ಲ. ಓಕೆ, ಈ ಕಡೆ ಯಾರು 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 ಮತ್ತೆ ನೀವೇ ಹೇಳ್ತೀರಾ? ಓಕೆ, ಹಾ ಹಾ, ನೀವ್ ಹಾಡಿ. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ಬಾಳಬಾರದು, ಬಾಳಿನ ಮೂಲವನ್ನು ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ದ. ನೀನಾದ್ ಅಂಡ್ ರಮ್ಯಾ. ದ. ಟಿಕ್ ಟಿಕ್ ಒನ್. ಬೆಕ್ಕೋರೆ ಬೆಕ್ಕೋರೆ ಬಾಳೆದಿಂಡು, ನೋಡಿದರು ತುಂಡು ತುಂಡು. ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್ ವಿ ಗೋ ಜಾಲಿ ರೈಡ್. ನಿನ್ಯಾಸಕ್ಕೆ ನನ್ನ ದ್ವಾಸೆ ಉಯ್ಯ ಹೋಗ್ಲ ಇಂತ ಹಾಡು. ಮಿತ್ರ ಸರ್. ಎದೆಯಲಿ ಡವ ಡವ ಎದೆಯಲಿ ಡವ ಡವ. ಮುಂದಕ್ಕೆ ವಂದನೆ ವಂದನೆ ಸಾವಿರ ವಂದನೆ, ಸಾಧನೆ ತೋರಿದ ಜಾಣಗೆ ವಂದನೆ. ವಂದನೆ. ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ಎಂಬುವ ನಿಲ್ಲಿ ನಾದವಾಗಿರುವಾಗ ನಾನೇನು ಹಾಡಲಯ್ಯದ ಸಾನು. ನೀನು ನೀನೇ ಇಲ್ಲಿ ನಾನು ನಾನೇ. ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇದಕ್ಕೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ. ನನ್ನ ಗಂಡ ಸೋಲೋಕೆ ಆಸೆಯ ನಿನಗೆ. ಗಂಗಮ್ಮ ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ನಡುಗಿದೆ ಎಳೆಗಡ. ಗಂಗಮ್ಮ
ನನ್ನ ಎದೆಯಲ್ಲಿ ಡವ 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 ಕೇಳವ್ವ ನನ್ನ ಎದೆಯಲ್ಲಿ ಡವ 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 ಕೇಳಮ್ಮ ಮೈಸೂರ ಮಲ್ಲಿಗೆ ಮೈಯೆಲ್ಲ ಹೋಳಿಗೆ ಪಂಚಾಂಗ ಊದಿಸಿ ಪಲ್ಲಂಗ ಅರಳಿಸಿ ಅಯ್ಯೋ ನೀವು ಯಾವ್ದೋ ಪಿಯಾನೋ ಮುಂದಿಟ್ಕೊಂಡೆ ಆಡ್ತಾ ಇದ್ರಿ ಬಿಡಿ ಭಾರಿ ಚೆನ್ನಾಗಿ ಆಡ್ತಾ ಇದ್ರಿ ಸಂಗೀತ ಜೊತೆನೆ ಆಡ್ಕೋಯ್ತಾ ಇದ್ರಿ ನಾನು ನೋಡ್ತಾ ಇದ್ದೀನಿ ಮುಂದ್ಗಡೆ ಒಂದ್ ಸಾಲ ಆಡ್ತೀರಿ ಲಾ 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 ಲೇ 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 ಲೈ ಡವ ಡವ ಎದೆಯಲ್ಲಿ ಡವ 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 ಅಂತ ಮಿಕ್ಕಾಚಾರು ಎಲ್ಲ ಕಡೆ ಹಾರ್ಟ್ ಇಟ್ಕೊಂಡು ಮುಂದಕ್ಕೆ ಬರ್ನೇ ಆಯ್ತು, ಇದು ಮಾತಿನ ಸ್ಪರ್ಧೆ ಅಲ್ಲ, ಆಡೋ ಸ್ಪರ್ಧೆ. ಅಲ್ಲ ಮಾತಾಡ್ಲಿಲ್ಲ ನುಂಗ್ಕೆ ಬಿಡ್ತಾರೆ ಮೇಡಮ್ ಅವರು. ಒಂದ್ ನಿಮಿಷ ಆಯ್ತಾ, ಕಿತ್ತಾಟಗಳಾಯ್ತಾ? ನಿಜ ಹೇಳ್ಬೇಕು ಅಂತಂದ್ರೆ ಎರಡೂ ತಂಡದವರು ತುಂಬಾ ಅದ್ಭುತವಾಗಿ ಹಾಡನ್ನ ಹಾಡಿದ್ರಿ. ವಿನ್ನರ್ ಆಗಿ ನಮ್ಮ ಗಜಾನನ ಬಂಧು ಬಳಗ ಟೀಮ್, ಕಂಗ್ರಾಚುಲೇಷನ್. ಸತ್ಯ, ನಿಮ್ದು ಫೇಮಸ್ ಡೈಲಾಗ್ ಇದೆಯಲ್ಲ, ಯಾವನೋ ಅಲ್ಲ ಯಾವಳೋ. ಸೊ ಅದನ್ನ ಹೇಳ್ಬಿಟ್ಟು ಹಂಗೆ ಸ್ಟಾರ್ಟ್ ಮಾಡ್ಕೊಳ್ಳಿ ಡಾನ್ಸ್. ಕಮಾನ್. ಯಾವನೋ ಅಲ್ಲ ಕಣ್ರೋ, ಯಾವಳೋ. ಅಬ್ಬಬ್ಬಾ, ಬರ್ಲಿ ಸತ್ಯಂಗೆ. ಮುಂದಿನ ಚಾಲೆಂಜು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಾವೆಲ್ಲ ಕುರುಮ್ ಅನ್ನೋ ಚಕ್ಲಿನ ಇಷ್ಟಪಟ್ಟು ನಿಂತೀವಲ್ವಾ. ಹಬ್ಬ ಆಗಿ ತಿಂಗ್ಳನ್ಗಟ್ಲೆ ಆದ್ರೂ ಗರಿ ಗರಿ ಚಕ್ಲಿನ ಮನೇಲಿ ಅಮ್ಮ ಯಾವಾಗ್ಲೂ ಸ್ಟಾಕ್ ಇಟ್ಟಿರ್ತಾ ಇದ್ರು. ಚಕ್ಲಿಯಿಂದ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ನಮ್ಮ ಹೀರೋಗಳಿಗೆ ಇವತ್ತು ಗೊತ್ತಾಗೋದು ಬೇಡವಾ? ಅದಕ್ಕೆ ಒಂದು ಸುಂದರವಾದ ಚಕ್ಲಿ ಚಾಲೆಂಜ್. ಈ ಚಾಲೆಂಜಿನ ಹೆಸರು ಚಕ್ಲಿ ಮಾಡು ತಮಾಷೆ ಡೋಡೋ. ಈ ಒಂದು ಚಾಲೆಂಜ್ಗೆ ವಿನಾಯಕ ಗೆಳೆಯರ ಬಳಗದಿಂದ ಸ್ವಾಗತಿಸಿ ಕಂಬದ ರಂಗಯ್ಯ ಹಾಗೂ ಲೀಲಾವತಿ ಮೇಡಮ್, ಹಾಗೇನೆ ಸತ್ಯ ಧಾರಾವಾಹಿಯ ಕೀರ್ತನ ಅಂಡ್ ಸುಹಾಸ್. ಈಗ ಗಜಾನನ ಬಂಧು ಬಳಗ ತಂಡದಿಂದ ಸ್ವಾಗತಿಸಿ ಅಭಿಜಿತ್ ಸರ್ ಅಂಡ್ ರೋಹಿಣಿ ಮೇಡಮ್, ಸತ್ಯ ಅಂಡ್ ಕಾರ್ತಿಕ್. ಸತ್ಯ ಅವ್ರು ಹೇಳಿದ್ರು, ನಾನು ಯಾರು ಏನೇ ಟಾಸ್ಕ್ ಕೊಡ್ಲಿ ನಾನು ಗೆದ್ದು ತೋರಿಸ್ತೀನಿ ಅಂತ ಅಲ್ವಾ ಸತ್ಯ? ಸತ್ಯಗೆ ಡೇ 1 ಇಂದ ಬರೀ ಚಾಲೆಂಜಸ್ ಆಗೋಗಿದೆ. ಮಾಡೋದಕ್ ನಿಜವಾಗ್ಲೂ ಬರಲ್ಲ, ಆದ್ರೆ ಸತ್ಯ ತುಂಬಾ ಬೇಗ ಕಲ್ತ್ಕೋತಾಳೆ. ಪಕ್ಕದಲ್ಲಿ ಇದಾರಲ್ಲ ಚಿಕ್ಕ ಮಾವ ಏನೇನ್ ಮಾಡ್ತಾರೋ. ಆದ್ರೆ ಒಂದು ಕಾನ್ಫಿಡೆನ್ಸ್ ಏನಂದ್ರೆ ಹೆಸರಲ್ಲೇ ಸತ್ಯ ಇರೋದ್ರಿಂದ ಸತ್ಯ ಯಾವತ್ತೂ ಗೆಲ್ಲುತ್ತೆ ಅಂತ. ಸತ್ಯ ಅವರು ಯಾವ ಚಾಲೆಂಜ್ ಬೇಕಾದ್ರೂ ರೆಡಿ ಇದೀನಿ ಅಂತ ಹೇಳಿದ್ರು ಅಲ್ವಾ? ಆದ್ರೆ ಕೀರ್ತನ ಅವರು ಕೇಳಿಸ್ಕೊಂಡು ಸುಮ್ನೆ ನಿಂತಿದಾರಲ್ಲ. ಏನ್ ಕೀರ್ತನ ಅವರೇ? ನಾನು ಅಡ್ಗೆ ಮಾಡಿ ತೋರಿಸ್ತೀನಿ. ನಾನು ಇವಾಗ ನೋಡ್ತೀನಿ ಅವಳು ಏನ್ ಮಾಡ್ತಾಳೆ, ಏನ್ ದಬಾಕ್ತಾಳೆ ಅಂತ. ನೀವೇನು ಮಾಡಿದಿರ ನಿಮ್ಮ ಹೆಸರಲ್ಲೂ ಇದೆ ಕೀರ್ತನ ಅಂತ. ಇಲ್ಲಿ ಏನಂದ್ರೆ ಒಂದ್ ಕಡೆ ಮಗ ಸೂಸೆ, ಒಂದ್ ಕಡೆ ಮಗಳು ಅಳಿಯ. ಬಟ್ ಏನಂದ್ರೆ ಕೆಟ್ಲೆ ಅಳಿನಿಂದ ಕೆಡ್ಬೇಕಷ್ಟೇ. ಈಗ ಈ ಚಾಲೆಂಜ್ ಬಗ್ಗೆ ನಾನು ನಿಮ್ಮೆಲ್ಲರಿಗೂ ಹೇಳ್ತೀನಿ. ಈಗ ನೋಡಿ, ಒಂದೊಂದು ಜೋಡಿಗೂ ಸೆಪರೇಟ್ ಸ್ಟವ್ ಇದೆ ಅಂಡ್ ನಿಮ್ಮ ಮುಂದೆ ಚಕ್ಲಿ ಮೇಕರ್ ಇದೆ, ಎಣ್ಣೆ ಕೂಡ ಇದೆ. ಆದ್ರೆ ನಾವಿವತ್ತು ನಿಮ್ಗೆಲ್ಲ ಗರಿ ಗರಿಯಾದ ಚಕ್ಲಿ ಮಾಡೋದಕ್ಕೂ ಚಕ್ಲಿ ಮುರಿದಿರೋ ಹಾಗೆ ಇರ್ಬೇಕು. ಈಸಿ ಅನ್ಸುತ್ತಲ್ವಾ ನಿಮ್ಗೆ? ಸೊ ಈಗ ನಾವು ಆಟವನ್ನ ಅಷ್ಟು ಈಸಿಯಾಗಿ ಆಡೋದಕ್ಕೆ ಬಿಟ್ಬಿಡ್ತೀವಾ? ಅದ್ರಲ್ಲೂ ಒಂದು ಟ್ವಿಸ್ಟ್ ಇದೆ. ಆ ಚಕ್ಲಿ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ಜೋಡಿಗಳ ಎರಡೂ ಕೈಗಳನ್ನ ಸೇರಿಸಿ ನಾವು ಬೇಡಿ ಹಾಕಿರ್ತೀವಿ. ನಿಮ್ಮ ಮಿಕ್ಕ ಕೈಗಳನ್ನ, ಉಳಿದ 2 ಕೈಗಳನ್ನ ಬಳಸಿ ನೀವು ಆ ಚಕ್ಲಿಯನ್ನ ಮಾಡ್ಬೇಕಾಗತ್ತೆ. ಅದೇನು ಅಂತ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಬೇಡಿ ಹಾಕಿ ನಮ್ ಜೋಡಿಗಳಿಗೆ. ನಮ್ಮ ಬೀಗರು ಇಲ್ಲಿಗೆ ಬಂದು ಪ್ರೇಮದ ಬೇಡಿಯನ್ನ ಹಾಕಾಯ್ತು. ಸರ್, ಹೇಗ ಅನಿಸ್ತಾ ಇದೆ ಸರ್ ಈ ತರ ಪೋಸ್ ಕೊಟ್ಟು ಈ ಬೇಡಿ ಬಂಧನ ಹೇಗ ಅನಿಸ್ತಾ ಇದೆ ನಿಮ್ಗೆ? ಇದಿಷ್ಟು ಎತ್ಕೊಂಡು ಒಂದ್ ಕಡೆ ಒಂದು ರೌಂಡ್ ಹೋಗ್ಬಿಟ್ಟು ಪಾಪ ಹೋಗ್ಬಿಡ್ತೀವಿ. ಚಕ್ಲಿ ಹಿಂಡೋದಿದೆಯಲ್ಲ,
ಅದೇ ಟಾಸ್ಕ್ ಅಲ್ವಾ? ರೋಹಿಣಿ ಮೇಡಮ್ ಬರ್ತಿದ್ದಾಗೆ ಹೇಳಿದ್ರು, ನಾನು ಅಡುಗೆ ಮನೇಲಿ ಏನೋ ಕೆಲಸ ಮಾಡಬೇಕು ಹಬ್ಬದ ದಿನ ಅಂತ ರೆಡಿ ಆಗಿದ್ರೆ ಇವ್ರು ಅದು ಮಾಡು ಇದು ಮಾಡು ಅದು ಮಾಡು ಇವಾಗ ಮಾಡಿ ಸರ್ ಹೇಗನ್ಸುತ್ತೆ ನೋಡಿ. ಈಗ ಸರ್ ಬಂದು ನಿಮ್ಮನ್ನ ಹೆದರ್ಸೋದೇನಿಲ್ಲ, ಪಕ್ಕದಲ್ಲಿ ನಿಂತಿರ್ತಾರೆ ಮೇಡಮ್. ಓಕೆನಾ? ಹೆದರ್ಸ್ತೀನಿ ಇವತ್ತು. ಸತ್ಯ ಅವರೇ, ನಮ್ಮ ಅಮೂಲ್ ಬೇಬಿ ಜೊತೆ ಈ ಬಂಧನ ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಅಮೂಲ್ ಬೇಬಿ ಜೊತೆ ಚೆನ್ನಾಗಿದೆ. ಚಕ್ಲಿ ಮಾಡೋದು ಕಷ್ಟ ಆಗ್ತಿದೆ ನನ್ಗೆ. ಯಾಕೋ ಈ ಟಾಸ್ಕ್ನ ನನ್ನ ಅತ್ತೆ ಮತ್ತೆ ಇವ್ರು ಸೇರ್ಕೊಂಡೇ ಡಿಸೈನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಸರ್ ಇಲ್ಲಿ ನೋಡಿ ಸರ್, ಸ್ಪ್ಯಾನರ್ ರೆಡಿಯಾಗಿ ಗೈಡಲ್ಲಿ ಸೌಟ್ ಇಡಿಸ್ತಾ ಇದ್ದೀರಾ, ಸ್ವಲ್ಪ ಆದ್ರೂ ರೆಡಿ ಆಗ್ಬೇಕಲ್ವಾ ಸರ್? ಇಲ್ಲ, ಅದೇ ಟ್ಯಾಲೆಂಟ್. ಆ ಟ್ಯಾಲೆಂಟ್ ನ ನೋಡೋಣ ಅಂತ ಈ ಕಡೆ ವಿನಾಯಕ ಗೆಳೆಯರ ಬಳಗದಿಂದ ಓಕೆ ಇವರು ಕೂಡ ರೆಡಿಯಾಗಿ ನಿಂತಿದ್ದಾರೆ. ಓಕೆ, ಆಲ್ ರೈಟ್. ಈಗ ಚಕ್ಲಿ ಮಾಡು ತಮಾಷೆ ನೋಡು ಸಮಯ ಈಗ ಶುರು ಆಗುತ್ತೆ. ಲೆಫ್ಟ್ ಹ್ಯಾಂಡ್ ಬಿಡಿ, ಲೆಫ್ಟ್ ಹ್ಯಾಂಡ್ ಬಿಡಿ. ಹಾ, ಓಕೆ ಓಕೆ ಓಕೆ. ನಿನ್ ಪ್ಲೇಟಲ್ಲೇ ಚಕ್ಲಿ ಹೊತ್ತು ಬೇರೆ ಕಡೆ ಬಂದು ಹೊತ್ಬಿಟ್ಟಿಯಾ? ಅಲ್ಲ, ಚಕ್ಲಿ ರೌಂಡ್ ಆಗಿರ್ಬೇಕು, ಸ್ವಲ್ಪ ಟೈಮ್ ತಗೊಳ್ಳಿ, ಆರಾಮಾಗಿ ಮಾಡಿ. ಕೈಯಲ್ಲೇ ಹಾಕ್ಬೋದು. ಬೇಡಿ ಹಾಕಿರೋ ಕೈಯನ್ನ ಯೂಸ್ ಮಾಡಬೇಡಿ. ಕಮಾನ್ ರಂಗಣ್ಣ, ಕಮಾನ್ ಕಮಾನ್ ಕಮಾನ್. ಕಂಬದ ರಂಗಣ್ಣ, ಎರಡು ಕೈ ಯೂಸ್ ಮಾಡೋ ಹಾಗಿಲ್ಲ. ರಂಗಯ್ಯ ಅವರೇ, ಎರಡು ಕೈ ಯೂಸ್ ಮಾಡೋ ಹಾಕಿಲ್ಲ. ಕಂಬದ ರಂಗಯ್ಯ ಚಕ್ಲಿ ಬಿಡ್ತೆಲ್ಲ ರೊಟ್ಟಿ ಹಾಕ್ತಾವ್ನೆ. ಚಕ್ಲಿ ತರ ಇರ್ಲಿ, ಬಿಸ್ಕೆಟ್ ತರ ಹಾಕ್ಬೇಡ. ಸೂಪರ್ ರಂಗಣ್ಣ, ಸೂಪರ್. ಕಾರ್ತಿಕ್, ಚಕ್ಲಿನ ಕೈಲೇ ಬಿಡ್ಬೋದು ಬಿಡಿ. ಕೈ ಅದೆರಡು ನೀವಿಬ್ರು ಕೈ ಹಿಡ್ಕೊಂಬಿಡಿ. ಹಂಗೆ ಕಂಬದ ರಂಗಯ್ಯ ಚಕ್ಲಿ ಬಿಡ್ತಿಲ್ಲ, ರೊಟ್ಟಿ ಬಿಡ್ತಾವ್ನೆ. ಚಕ್ಲಿ ಇಷ್ಟೇ ಆಗ್ಲೇ ಇರೋದೊಳೆ, ಹಂಗ ಹಂಗ ಆಗ್ಲೇ ಅಷ್ಟ ಗೊತ್ತೈತೆ. ಸೂಪರ್. ಚಕ್ಲಿ ಮಾಡೋ ತಮಾಷೆ ನೋಡು. ಕಮಾನ್, ಎಲ್ಲ ಬೇಗ ಬೇಗ ಮಾಡಿ. ಮೇಡಮ್ ಈ ಕಡೆ ನೋಡಿ. ಎರಡಾಯ್ತು. ಅಭಿಜಿತ್ ಸರ್ ಫಾಸ್ಟ್ ಆದ್ರು ನೋಡಿ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಭಿಜಿತ್ ಸರ್. ರೋಹಿಣಿ ಮೇಡಮ್ ಕಮಣ್ಣ ಚಕ್ಲಿ ಬಿಡಿ. ಸೂಪರ್ ಆಗಿ ಮಾಡ್ತಿದ್ದಾರೆ ಅಭಿಜಿತ್ ಸರ್. ನಿಮ್ಗೆ ಯಾವ ಹಾಡ್ ನೆನಪು ಬರ್ತಾ ಇದೆ? ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ, ನನ್ನ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ, ನೆನ್ನೆಯ ತನಕ ನೀನೇ ದುಡಿದೆ, ಈ ಸಂಸಾರಕ್ಕೆ ಜೀವತೇದೆ. ಕೀರ್ತನ ಅಂಡ್ ಸುಹಾಸ್ ಅವರೇ, ಹೇಗಿದೆ ಎಕ್ಸ್ಪೀರಿಯನ್ಸ್? ನೈಸ್. ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ನಾನು ಅಡ್ಗೆ ಮಾಡ್ತಿರೋದು. ಚಕ್ಲಿ ಬಿಟ್ಬಿಡಿ, ನನಗಂತೂ ಅಭ್ಯಾಸ ಇದೆ. ನಿಮ್ಗೆ ಅಭ್ಯಾಸ ಇದೆ. ಸೊ ಜೀವನದಲ್ಲಿ ಫಸ್ಟ್ ಟೈಮ್ ನೀವು ಅಡ್ಗೆ ಮಾಡ್ತಿರೋದು? ಅಡ್ಗೆನೇ ಫಸ್ಟ್ ಟೈಮ್. ಚಕ್ಲಿ ಹಾಳಾಗೋಗ್ಲಿ. ಆದ್ರೆ ನೀವು ಸತ್ಯನ್ನ ನೀವು ಫುಲ್ ಡಿಸ್ಟ್ರಾಕ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ರಿ. ಅಲ್ಲಿ ಮಾಡೋದಿಲ್ಲ, ಅಲ್ಲಿ ನೋಡೋಕ್ಕೂ ಟೈಮ್ ಸಿಗ್ತಾ ಇಲ್ಲ. ನೋಡ್ದೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಅವ್ರ ತರನೇ ಮಾಡ್ತಿದ್ವಿ. ಹಾಗೆ ಓಕೆ ಓಕೆ. ಇಲ್ಲಿ ಸತ್ಯ ಅವರು ರೌಂಡ್ ಚಕ್ಲಿನ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಗ್ರೀಸು ಅದು ಇದು ಸ್ಪ್ಯಾನರ್ ಹಿಡಿಯುವಂತ ಕೈ ಅಂತೆಲ್ಲ ಹೇಳಿದ್ರು. ಆಕ್ಚುಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ. ಸತ್ಯ ಗೊತ್ತಿಲ್ಲ ಅನ್ನೋದೇ ಇಲ್ಲ. ನಾನು ನಿಮ್ಗೆ ಆಗ್ಲೇ ಹೇಳ್ದೆ, ನಾನು ನೋಡಿ ಕಲ್ತ್ಕೊಂಡ್ಬಿಡ್ತೀನಿ ಅಂತ. ಆ ಕಡೆ ಒಂದೇ ಸತಿ ತಿರುಗಿ ನೋಡಿದ್ದು ಹಿಂಗಿದೆ. ವೆರಿ ನೈಸ್. ಒಂಚೂರು ಫ್ರೈ ಆಗ್ಲಿ. ಇಬ್ರು ಸೇರಿ ಒತ್ತಿ ರಂಗಣ್ಣ. ಅದೇ ಸೂಪರ್. ದೊಡ್ಡ ಚಕ್ಲಿ, ದೊಡ್ಡ ಚಕ್ಲಿ ಬರ್ಲಿ, ದೊಡ್ಡ. ಇಲ್ಲಿ ನೋಡಿ, ಎಲ್ಲರೂ ಚಕ್ರಿ ಹಾಕಿದ್ರೆ ಇವ್ರು ಹೆಸರು ಬರೀತಾ ಇದಾರೆ. ಅಭಿಜಿತ್ ಅದು ಚಕ್ಲಿ ಸ್ವಲ್ಪ ಸೊಟ್ಟಪಟ್ಟು ಹೋಗ್ತಾ ಇದೆ ಅಂದು, ಅದು ನನ್ನ ಹೆಂಡತಿ ಪರ್ಸನಾಲಿಟಿ ತರ ಇದೆ ಚಕ್ಲಿ. ಚೆನ್ನಾಗಿರೋದೆಲ್ಲ ನನ್ನ ಪರ್ಸನಾಲಿಟಿ. ಸೂಪರ್ ಸೂಪರ್. ಅಡ್ಡದಿಟ್ಟಾಗಿಲ್ಲ ಅವಳು. ಮೇಡಮ್ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಳ್ಳಿ. ಈಗ ಎಲ್ಲ ಜೋಡಿಗಳು ಗಮನವಿಟ್ಟು ಕೇಳಿ. ಕೊನೆಯ 5 ನಿಮಿಷಗಳು ಮಾತ್ರ ಬಾಕಿ ಇದೆ. ಅಷ್ಟರಲ್ಲಿ ಯಾರು ಚಕ್ಲಿಗಳನ್ನ ಜಾಸ್ತಿ ಮಾಡಿದಾರೋ ಆ ಟೀಮು ವಿಜೇತರಾಗ್ತಾರೆ. ಅಭಿಜಿತ್ ಸರ್ ಅಂತೂ ಅವರ ಹೆಸರನ್ನೆಲ್ಲ ಬರೀತಾ ಇದ್ದಾರೆ ಚಕ್ಲಿನಲ್ಲಿ.
ರೋಹಿಣಿ ಮೇಡಮ್ ಉರಿ ಜಾಸ್ತಿ ಮಾಡಿ. ಓಕೆ, ಇನ್ನು ಕೊನೆಯ 3 ನಿಮಿಷಗಳು ಮಾತ್ರ ಬಾಕಿ ಇದೆ. ರಂಗಣ್ಣ ಚಕ್ರ ತೆಗೆದುಬಿಡಿ, ರಂಗಣ್ಣ ಚಕ್ರ ತೆಗೆದುಬಿಡಿ. ರೆಡ್ ಆಯ್ತು ನೋಡಿ, ಸೀದಾ ಹೋಗ್ತಾ ಇದೆ. ಮೊದಲಿಂದ ಹಿಂಗೆ ಮಾಡಿದ್ರೆ ಸಾಕು ಸಾರಿ ವೆರಿ ನೈಸ್. ಸೂಪರ್ ರಂಗಣ್ಣ. ಇನ್ನು ಕೇವಲ 40 ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. ಸೂಪರ್ ಎಕ್ಸ್ಪರ್ಟ್ಸ್ ತರ ಮಾಡ್ತಿದ್ದಾರೆ ಇವರು. ಸೂಪರ್. ಲಾಕ್ಡೌನ್ ಟೈಮಲ್ಲಿ ಅಡಿಗೆ ಮನೆಗೆ ಕರ್ಕೋತೀನಲ್ಲ ಮೇಡಮ್, ಹೆಲ್ಪ್ಗೆ ಚಕ್ಲಿ ಒತ್ಬೋದು. ಕೀರ್ತನ ಗಂಡ ಪ್ರೇಮ್ ಅವರೇ, ಈ ಚಕ್ಲಿ ನೋಡ್ತಿದ್ರೆ ಏನ್ ಹೇಳ್ಬೇಕು ಅನ್ಸುತ್ತೆ ನಿಮಗೆ? ನಿಪ್ಪಟ್ಟು ಮಾಡ್ತಾ ಇದಾರೆ ಅಲ್ಲಿ. ಪೂರಿ ಹೊತ್ತಿನೂ ರೂಢಿ ಐತಿ ನಿನ್ಗೆ ಹಂಗಾದ್ರೆ. Stupid. 10, 9, 8. ಇದು ಚಕ್ಲಿ ಅಲ್ಲ, ಇದು ಮುಚ್ಚಾರೆ ಮಗಿ ಮುಚ್ಚಾರೆ. ನಮ್ಮ ಬೀಗರು ಆಲ್ರೆಡಿ ವೇದಿಕೆ ಮೇಲೆ ಬಂದಿದ್ದಾರೆ. ಅವರೇ ಚೆಕ್ ಮಾಡಿ ಹೇಳ್ತಾರೆ ಯಾರು ಈ ಒಂದು ಕಾಂಪಿಟೇಷನ್ ಅಲ್ಲಿ ವಿಜೇತರಾಗ್ತಾರೆ ಅಂತ. ವಿನಾಯಕ ಗೆಳೆಯರ ಬಳಗ ಗೆಲ್ಲುತ್ತಾ ಅಥವಾ ಗಜಾನನ ಬಂಧು ಬಳಗ ಗೆಲ್ಲುತ್ತಾ ಅಂತ. 10, 12, 16, 28. ಓಕೆ, 4, 6, 8, 21. ಅದು ಊಫಿ, ಅದು 21. ಊಫಿ. ಓಕೆ, ಅಭಿಜಿತ್ ಸರ್, ಇದು 2ಕ್ಕೆ ಸಮ ನೋಡಿ. 7, 8, 24. ಎಲ್ಲ ಸೇರಿ ಒಂದು ಕೊಡ್ಬೋದು 25. ಈ ಕಪ್ ಯಾರ್ದು? ಪರವಾಗಿಲ್ಲ, ಅವರು ನಮ್ಮ ಸಮಕ್ಕೆ ಬಂದವ್ರೆ. ಖುಷಿದೆ ಸರ್. 2, 4, 6, 8, 20, 22. ಓಕೆ, ಈಗ ಪ್ರೇಮ್ ಅವರು ಬಂದು ಲೆಕ್ಕ ಹಾಕಿದ್ರು ಯಾರ್ಯಾರು ಎಷ್ಟು ಜಾಸ್ತಿ ಮಾಡಿದ್ದಾರೆ ಅಂತ. ಕೌಂಟಿಂಗ್ ಏನೋ ಆಯ್ತು, ಆದ್ರೆ ಈ ಕೌಂಟಿಂಗ್ ಜೊತೆಗೆ ಇವ್ರು ಹಾಕಿರೋಂತ ಚಕ್ಲಿ ಆಕಾರ ಹೇಗಿದೆ, ರುಚಿ ಹೇಗಿದೆ, ಕರೆಕ್ಟ್ ಆಗಿ ಬೆಂದಿದ್ಯೋ ಇಲ್ವೋ, ಇದನ್ನೆಲ್ಲ ನೋಡೋದಕ್ಕೆ ನಮ್ಮ ಗಟ್ಟಿ ಮೇಳದ ಪರಿಮಳಮ್ಮ ಅವ್ರನ್ನ ಕರಿಬೇಕು. ಯಾಕಂದ್ರೆ ಅವ್ರ ಬಿಸ್ನೆಸ್ ಚಕ್ಲಿ ಕೋಡ್ಬಡೆ ಮಾಡೋದು. ಸೊ ಹಾಗಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪರಿಮಳಮ್ಮ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನಮ್ಮ ಎರಡೂ ತಂಡದ ಪಾರ್ಟಿಸಿಪೆಂಟ್ಸ್ ಚಕ್ಲಿನ ಹಾಕಿ ಮುಗಿಸಿದ್ದಾರೆ. ಕೌಂಟ್ಸ್ ಅಂತೂ ಸಿಕ್ಕಿದೆ. ನೀವೀಗ ರುಚಿ ನೋಡಿ, ಅದ್ರ ಆಕಾರ ನೋಡಿ, ಯಾರು ಈ ಸ್ಪರ್ಧೆಯಲ್ಲಿ ವಿಜೇತರಾಗಿರ್ಬೋದು ಅಂತ ನೀವ್ ಹೇಳ್ಬೇಕು. ಗಜಾನನ ಬಂಧು ಬಳಗ ತಂಡ ಇದ್ದಾರೆ, ಅವರು ಮಾಡಿರುವಂತ ಚಕ್ಲಿ ಆಕಾರ ಹೇಗಿದೆ, ರುಚಿ ಹೇಗಿದೆ, ಕರೆಕ್ಟ್ ಆಗಿ ಬೆಂದಿದ್ಯಾ ಇಲ್ವಾ ನೀವೇ ನೋಡ್ಬಿಟ್ಟು ಹೇಳ್ಬೇಕು ಮೇಡಮ್. ನನ್ನ ಗೆಳೆಯ ಅವ್ರು ಕೊಟ್ಟಿದ್ದಾರೆ ಒಂದು ಚಕ್ಲಿ. ಬ್ಯೂಟಿಫುಲ್. ಈಗ ಪರಿಮಳಮ್ಮ ಅವರು ಸತ್ಯ ಹಾಗೂ ಕಾರ್ತಿಕ್ ಅವ್ರ ಹತ್ರ ಹೋಗ್ತಾ ಇದ್ದಾರೆ. ಸರಿ ಇದೆ. ಓ ಬ್ಯೂಟಿಫುಲ್. ಏನಿಲ್ಲ, ಅಯ್ಯ ಜಿಜಿ. ಓ ಮೇಡಮ್ ನಮಸ್ತೆ. ಈಗ ಬೀಗರು ಹಾಗೂ ಪರಿಮಳ ಮೇಡಮ್ ಇಬ್ರು ಸೇರಿ ಡಿಸೈಡ್ ಮಾಡ್ಲಿ ಯಾವ ತಂಡ ಈ ಒಂದು ಚಕ್ಲಿ ಮಾಡು ತಮಾಷೆ ನೋಡು ಚಾಲೆಂಜ್ ಅಲ್ಲಿ ವಿನ್ನರ್ ಆಗಿದ್ದಾರೆ ಅಂತ. ಈಗ ಶೇಪ್ ಅಂತ ಬಂದಾಗ ನಾವು ಸತ್ಯ ಕ್ಯೂಟ್ ಆಗಿ, ಸ್ಮಾಲ್ ಆಗಿ, ಚಿಕ್ಕದಾಗಿ ತುಂಬಾ ಮುದ್ದಾಗಿದೆ. ರುಚಿಗೆ ಬಂದಾಗ ಮಿಸ್ಟರ್ ಕಂಬಯ್ಯ ಆಂಟಿ. ಸೊ ಈಗ ನಮ್ಮ ಜಡ್ಜಸ್ ಬೀಗರು ಹಾಗೂ ಪರಿಮಳಮ್ಮ ಅವ್ರ ಪ್ರಕಾರ ವಿಜೇತರ ಯಾರು? ವಿನಾಯಕ ಗೆಳೆಯರ ಬಳಗ. ನಾವು
ತಿನ್ನೋದ್ರಲ್ಲೂ ಸೈ, ಅಡ್ಗೆ ಮಾಡೋದ್ರಲ್ಲೂ ಸೈ. ಆಹಾ ಸೂಪರ್. ಶ್ವೇತಾ ಅವ್ರೆ ಸೋತ ತಂಡದಿಂದ ಒಂದೇ ಒಂದು ಡೌಟ್. 4 ಜನಕ್ಕೆ ಒಂದೇ ಹಿಟ್ ಕೊಟ್ಟು ರಂಗಯ್ಯನ್ ಮಾತ್ರ ಟೇಸ್ಟ್ ಹೆಂಗ್ ಬಂತು ಅಂತ ನಂಗೆ ಗೊತ್ತಾಗಬೇಕು. ಸೊ ಈಗ ಈ ವಿಜೇತರಿಗೆ ಒಂದು ಸ್ಪೆಷಲ್ ಹಾರ ಕೂಡ ಇದೆ. ಹಾರ ಬರ್ಲಿ. ರಂಗಣ್ಣವರೇ, ಆರ್ಕೆಸ್ಟ್ರಾದಲ್ಲೆಲ್ಲ ನೀವು ದುಡ್ಡಿನ ಹಾರವನ್ನ ಹಾಕಿಸ್ಕೊಳ್ತಾ ಇರ್ತೀರಾ, ಇವತ್ತು ಚಕ್ಲಿ ಹಾರ ಹಾಕಿಸ್ಕೊಂಡಿದ್ದೀರಾ, ಹೇಗನ್ನಿಸ್ತದೆ? ಇವತ್ತು ಗಣೇಶ ಮೇಡಮ್ ರೂಪದಲ್ಲೇ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ದಾನೆ ಚಕ್ಲಿ ರೂಪದಲ್ಲಿ. ಈ ವರ್ಷ ಒಳ್ಳೇದಾಗ್ಲಪ್ಪ ಎಲ್ಲ ಕಲಾವಿದರಿಗೂ ಅಂತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಈ ಸಮಯ ಆನಂದಮಯ, ನೂತನ ಬಾಳಿನ ಶುಭೋದಯ. ಈ ಸಮಯ ಶೃಂಗಾರಮಯ, ಮೆಲ್ಲಿಸಿರೆ ಸವಿಗಾನ, ಎದೆ ಚೆಲ್ಲನೆ ಹೂವಿನ ಬಾಣ. ಶ್ವೇತಾ ನೀವ್ ಹೇಳ್ಬೇಕು. ಸೊ ಎಲ್ರು ಚಕ್ಲಿ ತಿನ್ಕೊಂಡು ನಿಮ್ಮ ನಿಮ್ಮ ಜಾಗದಲ್ಲಿ ಹೋಗಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀನಿ. you. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಪರಿಮಳಮ್ಮ. ನಮ್ಮ ಜೋಡಿಗಳು ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಇಂದ ಕುಕ್ ಮಾಡಿದ್ದಾರೆ. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಶುದ್ಧ ಮತ್ತು ನೈಸರ್ಗಿಕವಾದಂತ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಅನ್ನು ಉಪಯೋಗಿಸದೆ, ಸಂರಕ್ಷಕವನ್ನ ಬಳಸದೆ ತಯಾರಿಸಲಾಗಿದೆ. ಇಡೀ ಕುಟುಂಬಕ್ಕೆ ಸಂತೋಷದಾಯಕ, ಆರೋಗ್ಯಪೂರ್ಣ ಮತ್ತು ಶಕ್ತಿಪೂರ್ಣವಾಗಿದೆ. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್, ಶುದ್ಧತೆಯೊಂದಿಗೆ ಬಾಂಧವ್ಯ.